ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ, ಜೊತೆಗೆ ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಯಾಜ್ ಕಡಂಬು SDPI ವಕ್ತಾರರ ನೇರ ಸಂಪರ್ಕದಲ್ಲಿದ್ದಾರೆ. ಖಾದರ್ ಆದಿಲ್ ಬಾಷಾ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ದಕ್ಷಿಣ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಕಡಂಬು ಅವ್ರನ್ನ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಿಯಾಜ್ ಅವರೇ, SDPIಗೆ ಕಾಂಗ್ರೆಸ್ ನಾಯಕರುಗಳು ಫಂಡ್ ಮಾಡಿದ್ರು ಅಂತಾರೆ, ಹೌದಾ? SDPIಗೆ ಕಾಂಗ್ರೆಸ್ ನಾಯಕರು ಫಂಡ್ ಮಾಡಿದ್ದಾರೆ, ಬೆನ್ನೆಲುಬಾಗಿದ್ದಾರೆ ಅನ್ನುವಂತಹ ಒಂದು ಸುಳ್ಳು ಅಪಪ್ರಚಾರ ನಿರಂತರವಾಗಿ ಕಳೆದ 2-3 ದಿನಗಳಿಂದ ನಡೀತಾ ಇದೆ. ಅಂತಹ ಯಾವುದೇ ಪಕ್ಷಗಳ ಫಂಡಿನ ಅಗತ್ಯ SDPIಗೆ ಇಲ್ಲ. ಅದೇ ರೀತಿಯಲ್ಲಿ SDPI ಕ್ರೌಡ್ ಫಂಡನ್ನು ಮಾಡಿದೆ. ಅಫ್ಸರ್ ಕೊಡ್ಲಿಪೇಟೆ ಅವರೇ ಸ್ವತಃ ಅವರ QR ಅನ್ನು ಹಾಕ್ಕೊಂಡಿದ್ರು. ಜನ ನಮಗೆ ಈ ಬಾರಿ ಓಟು ಮಾತ್ರ ಅಲ್ಲ, ನೋಟು ಕೂಡ ಕೊಟ್ಟಿದ್ದಾರೆ. ಜನ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹಳಷ್ಟು ಮಂದಿ ನಮ್ಮನ್ನು ಸಹಕರಿಸಿದ್ದಾರೆ. ಅದು ಬಿಟ್ಟು ಕಾಂಗ್ರೆಸ್ನಂತಹ ಪಕ್ಷದ ಸಚಿವರುಗಳಿಂದ, ಶಾಸಕರಿಂದ ದುಡ್ಡು ಪಡೆಯುವಂತಹ ಗತಿಗೇಡು SDPIಗೆ ಬಂದಿಲ್ಲ. ನಾವು ನಮ್ಮ ಪಕ್ಷಕ್ಕೆ ಆದಂಥ ಒಂದು ಫಂಡಿಂಗ್ ವ್ಯವಸ್ಥೆ ಇದೆ, ಅದು ಕಾನೂನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವೆ, ಆ ಮೂಲಕ ನಾವು ಮಾಡಿದ್ದೇವೆ. ಅದು ಬಿಟ್ಟು ಯಾವುದೇ ಮೇ 4ನೇ ತಾರೀಕು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಏನು ರಿಸಲ್ಟ್ ಬರುತ್ತೆ? ತುಂಬ ಸ್ಪಷ್ಟ. ಮೇ 4ನೇ ತಾರೀಕಿಗೆ ಮತದಾರರು ಒಂದು ಬದಲಾವಣೆಯ ಮತವನ್ನು ನೀಡಿದ್ದಾರೆ. ಈ ಬಾರಿ SDPI ಮೊದಲ ಖಾತೆಯನ್ನು ತೆರೆಯುವಂತಹ ಎಲ್ಲ ಇದು ಕಾಣ್ತಾ ಇದೆ. ಕಾದು ನೋಡೋಣ. ಬಹಿರಂಗವಾಗಿ ನಿಮ್ಮ ಹೋರಾಟ ಬಿಜೆಪಿಯ ವಿರುದ್ಧ ಅಂತ ಅನಿಸಿದ್ರು ಕೂಡ ಮತಗಳ ಲೆಕ್ಕಾಚಾರಕ್ಕೆ ಬಂದರೆ ನಿಮ್ಮ ಫಸ್ಟ್ ಕಾಂಪಿಟೇಟರ್ ಕಾಂಗ್ರೆಸ್ಸೇ ಅನ್ನೋಂಗಾಯ್ತು. ಇಲ್ಲ, ಅದು ತಪ್ಪು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಇದರಲ್ಲಿ ರಿಜಿಸ್ಟರ್ಡ್ ಅಂತ ಎಲ್ಲ ಪಕ್ಷಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೆ. ಇಲ್ಲಿ 83,000ಕ್ಕಿಂತಲೂ ಹೆಚ್ಚು ಮತ ಮುಸಲ್ಮಾನರದ್ದು, ಅಹಿಂದ ವರ್ಗಗಳದ್ದು ಸುಮಾರು 30,000ದಷ್ಟು ಮತ ಇದ್ದ ಕಾರಣ ಇಲ್ಲಿ SDPIಗೆ ವಿಜಯಿಯಾಗುವಂಥ ಬಲವಾದಂಥ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ ಏನು ಮಾಡಿತ್ತು ಅಂತ ಹೇಳಿದರೆ, ಮುಸ್ಲಿಮರನ್ನು ಗೆಲ್ಲಿಸಬಾರ್ದು ಅಂತೇಳಿ CM ಅವರು ಸ್ವಯಂ ಹೇಳಿಕೊಂಡ್ರು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಮುಖ್ಯಮಂತ್ರಿಗಳು ಕೂಡ ಏನು BJPಯವರ ದಾಟಿಯಲ್ಲಿ ಮುಸ್ಲಿಮರಿಗೆ ಮತ ಹಾಕಬೇಡಿ ಅನ್ನುವಂಥ, ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಹಾಕಬೇಡಿ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಆದವರು ಒಂದು ಪಕ್ಷದ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಅವರು ತಮ್ಮ ಪಕ್ಷದವ್ರಿಗೆ ಮತ ಹಾಕಿ ಅನ್ನೋದು ಇನ್ನೇನು ಹೇಳ್ಬೇಕು? ಅವರು ತಮ್ಮ ಪಕ್ಷದವರಿಗೆ ಮತ ಹಾಕಿ ಅಂತ ಹೇಳ್ಬಹುದು. ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಹಾಕಿ ಅಂತೇಳಿ ಒಂದು ಧಾರ್ಮಿಕ ಆಧಾರದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳುವುದಾದರೆ, BJPಯ ನಾಯಕರುಗಳಿಗೂ ಸಿದ್ದರಾಮಯ್ಯರವರಿಗೂ ಅಹಿಂದ ನಾಯಕ ಅಂತೇಳಿ ಸ್ವಯಂ ಘೋಷಿಸ್ತಾ ಇರುವಂಥ ಸಿದ್ದರಾಮಯ್ಯವರಿಗೆ ವ್ಯತ್ಯಾಸ ಏನು? ಸಿದ್ದರಾಮಯ್ಯರವರು ಏನು ಮಾಡಬೇಕಿತ್ತು? ಅವರ ಪಕ್ಷದ ಅಭ್ಯರ್ಥಿಗೆ ಅವರು ಮತ ಕೇಳಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಅದು ಬಿಟ್ಟು ಮುಸ್ಲಿಂ ಅಭ್ಯರ್ಥಿಗಳಿಗೆ ನೀವು ಮತ ನೀಡಬೇಡಿ ಅಂತೇಳಿ ಏಕಾಏಕಿ ಒಂದು ವೇದಿಕೆಯಲ್ಲಿ ನಿಂತು ಹೇಳುವುದಾದರೆ ಅವರ ನೈತಿಕತೆ ಎಲ್ಲಿಗೆ ಹೋಯಿತು ಅಂತೇಳಿ. ನಿರಂತರವಾಗಿ ಪ್ರಜಾಪ್ರಭುತ್ವ, ಸಮಾನತೆ, ಅಹಿಂದ ಅಂತೇಳಿ ಮಾತಾಡುವಂಥ ಮುಖ್ಯಮಂತ್ರಿಗಳ ಹೀಗಾದರೆ ಹೇಗೆ? ಅದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಲೆಕ್ಷನಲ್ಲಿ ನಡೆಯಲ್ಲ ಸರ್. ಒಬ್ಬರು ಒಂದೇ ಓಟ್ ಹಾಕೋದು ಅದೇ ಇರುವಂಥದ್ದು. ಅದೇ ಸರ್ ಇರುವಂಥದ್ದು. ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಸೀಟು ಕೊಡದೆ ವಂಚನೆ ಮಾಡಿದಂತಹ ಕಾಂಗ್ರೆಸ್ಸು, ಆ ನಂತರ ಜನರು ಮುಸಲ್ಮಾನರು ಈ ಬಾರಿ ಪಾಠ ಕಲಿಸ್ತೇವೆ ಅಂತ ಹೇಳಿದಾಗ ಅಲ್ಲಿ ಏನು ಮಾಡಿತ್ತು? ಇಲ್ಲಿ ಅವರು ಮುಸ್ಲಿಂ ನಾಯಕರನ್ನೇ ಕಳುಹಿಸಿಕೊಂಡು ಮುಸ್ಲಿಂ ನಾಯಕರುಗಳ ನಡುವೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿರುವಂಥ ಮುಸ್ಲಿಂ ನಾಯಕರ ನಡುವೆ ಬಿಕ್ಕಟ್ಟು ಸೃಷ್ಟಿಸುವಂಥ ಒಂದು ಹುನ್ನಾರಕ್ಕೆ ಸ್ವಯಂ ಕಾಂಗ್ರೆಸ್ಸೇ ಕೈ ಹಾಕಿರುವಂಥದ್ದು ದುರಂತ ಸರ್. ಖಾದರ್ ಆದಿಲ್ ಬಾಷಾ ಅವರೇ, ವೋಟಿಂಗ್ ಮುಗಿದು 24 hours ಮುಗಿಯುವಷ್ಟರಲ್ಲಿ ಶುರುವಾದ ಬೆಳವಣಿಗೆಗಳನ್ನು ನೋಡಿದ್ರೆ ಒಳಗಿಂದೊಳಗೆ ಏನೋ ಒಂದು ಹಲ್ಚಲ್ ಆಗಿದೆ ದಾವಣಗೆರೆ ದಕ್ಷಿಣದಲ್ಲಿ. ಸತ್ಯ ಸರ್, ಸತ್ಯ. ನೀವೇನು ನಿರೀಕ್ಷೆ ಮಾಡ್ತೀರಿ? ರಿಸಲ್ಟ್ ಏನಾಗ್ಬೋದು? ಇಲ್ಲ ಸರ್, ಅಲ್ಲ, ರಿಸಲ್ಟ್ ಒಂದು ಪಾರ್ಟ್ ಸರ್. ಈಗ ಇಲ್ಲಿ ನಡೆದಿರೋದೆಲ್ಲ ನೋಟು ಎಲ್ಲ ನೋಟು ಓಟೆ ಬಿಟ್ರೆ ಏನು ಇಲ್ಲ. ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಎಜುಕೇಶನ್ ಪ್ರಾಬ್ಲಮ್ ಸರ್. ಯಾರಿಗೂ ಏನು ಹೆಂಗ್ ಮಾಡ್ಬೇಕು, ಏನು ವೋಟ್ ಮಾಡ್ಬೇಕು ಅಂತ ಯಾರಿಗೂ ತಿಳುವಳಿಕೆ ಇಲ್ಲ. ಲಾಸ್ಟಿಗೆ ಅಲ್ಟಿಮೇಟ್ಲಿ ನೀವು ನೋಡ್ದಂಗೆ ಎಲ್ಲಾ ವಿಡಿಯೋಸ್ ನಲ್ಲೂ ಬಂದ್ವು ದುಡ್ಡಿನ ವಿಚಾರ ಹಂಚ್ತಾ ಇರೋದು, ಮಾಡ್ತಾ ಇರೋದು. ಇಲ್ಲಿ ತನಕ ಒಂದು FIR ಆಗ್ಲಿಲ್ಲ, ಏನು ಆಗ್ಲಿಲ್ಲ. ಇಡೀ ಸರ್ಕಾರನೇ ಇತ್ತು ದಾವಣಗೆರೆಗೆ. ಆದ್ರೆ ಓಟ್ ಹಾಕದೇ ಇರೋದಕ್ಕೂ ಕೆಲವು ದುಡ್ಡು ಕೊಟ್ರಂತೆ, ಗೊತ್ತಾಯ್ತು. ಹೌದು, ಎಲ್ಲ ಆಗಿರ್ಬೇಕಾದ್ರೆ ಒಂದು FIR ಆಗ್ಲಿಲ್ಲ ಸರ್. ಇಡೀ ಸರ್ಕಾರನೇ ಇತ್ತು ದಾವಣಗೆರೆಗೆ. ಎಲ್ಲೋ ಹೊರಗಿದ್ರೆ ಒಂದ್ ಮಾತು ಬೇರೆ, ದಾವಣಗೆರೆಗೆ ಸರ್ಕಾರ ಇದ್ರು ಏನು ಸ್ಟೆಪ್ ಇಲ್ಲ. ಅಲ್ಲ, ನೀವು ಹೇಳೋದು ಚೆನ್ನಾಗಿದೆ ಸರ್, ರಿಸಲ್ಟ್ ಏನು ಬರುತ್ತೋ ಆಮೇಲೆ ಅಂತ. ಬಟ್ ರಿಸಲ್ಟೇ ಇಂಪಾರ್ಟೆಂಟ್ ಅಲ್ವಾ?
ರಿಸಲ್ಟ್ ಅನೇಕರ ರಾಜಕೀಯ ಭವಿಷ್ಯಗಳನ್ನು ನಿರ್ಧಾರ ಮಾಡುತ್ತೆ ರಿಸಲ್ಟ್. ಸರ್ ರಿಸಲ್ಟ್ ಏನಾದ್ರೂ ಇರ್ಬೋದು ಸರ್, ಸಿಸ್ಟಮ್ ಸರಿ ಇರ್ಬೇಕಲ್ಲ ಸರ್. ಸಿಸ್ಟಮೇ ಸರಿ ಇಲ್ದಾಗ ರಿಸಲ್ಟ್ ತಗೊಂಡು ಏನ್ ಮಾಡ್ತೀರಾ ಸರ್ ನೀವು? ಸಿಸ್ಟಮ್ ಸರಿ ಇದ್ರೆ ನಮ್ಮ ದೇಶ ಹಿಂಗೆ ಆಗಿರ್ತಿತ್ತು ಸರ್. ಸಿಸ್ಟಮ್ ಸರಿ ಇದ್ರೆ ನಮ್ಮ ದೇಶ ಹಿಂಗೆ ಇರ್ತಿತ್ತು ಅಂದೆ. ಸರಿ ಮಾಡ್ಬೇಕಲ್ಲ ಸರ್, ಅವಕಾಶ ಇರೋದೇ ಸರಿ ಮಾಡಕ್ಕೆ. ಈಗ ಬಂದಿದೆ ಒಂದ್ ಸಿಸ್ಟಮ್ ಸರಿ ಮಾಡ್ಬೋದಿತ್ತಲ್ಲ. ಇಡೀ ಸರ್ಕಾರ ಏನ್ ಬಂದು ದಾಡಿಗೆರೆ ಕೂತ್ಕೊಳ್ಳೋದು ಅವಶ್ಯಕತೆ ಇತ್ತ? ಎಸ್ ಪ್ರಶಾಂತ್, ಸಂಜೆನೂ ಡಿಸ್ಕಸ್ ಮಾಡಿದ್ವಿ ನಾವು, ಕಂಪನ ಇಲ್ಲಿಗೆ ನಿಲ್ಲುತ್ತೋ ಮುಂದುವರಿಯುತ್ತೋ ಇದು ಅಂತ. ಅದೇ ದಟ್ ಡಿಪೆಂಡ್ಸ್ ಆನ್ May 4th ಏನು ರಿಸಲ್ಟ್ ಬರುತ್ತೆ ಅಂತಕ್ಕಂಥ. ಬಟ್ ಮುಸ್ಲಿಂ ನಾಯಕರ ನಡುವಿನ ಈ ತಿಕ್ಕಾಟದ ಹೊಸ ಸ್ವರೂಪ ಏನಿದೆ, ಇದು ಪ್ರಾಯಶಃ ಇದಿತ್ತು ಮೊದಲಿಂದನೂ, ಒಳಗಡೆ ಇರ್ತಾ ಇತ್ತು. ಈಗ ಮುಸ್ಲಿಂ ನಾಯಕತ್ವ ಯಾರ ಕೈಗೆ ಅಂತಕ್ಕಂಥದ್ದು ಮುಸ್ಲಿಮರಲ್ಲಿ ಒಂದು ದೊಡ್ಡ ಈ ಮಟ್ಟದ ಜಗಳಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಎರಡು ಬಣಗಳು ಇದ್ದೇ ಇವೆ. ಹೌದು, ಆ ಎರಡು ಬಣಗಳ ನಡುವಿನ ತಿಕ್ಕಾಟ, ಆ ಎರಡೂ ಬಣಗಳ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಮುಸ್ಲಿಂ ನಾಯಕರ ನಡುವಿನ ತಿಕ್ಕಾಟಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಕೂಡ ಇದ್ದೇ ಇದೆ. ಹೀಗಿರುವಾಗ ನನಗನ್ಸುತ್ತೆ May 4ಕ್ಕೆ ರಿಸಲ್ಟ್ ಏನು ಬರುತ್ತೆ ಅಂತಕ್ಕಂಥದ್ದು ಮುಖ್ಯ. ಇವತ್ತಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅನ್ಡೌಟೆಡ್ಲಿ ಮುಸ್ಲಿಮರ ಒಬ್ಬ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಿಗೆ ಅವ್ರಿಗೊಂದು ಪ್ರಭಾವ ಇದೆ, ಒಂದು ದೊಡ್ಡ ನಾಯಕತ್ವ ಇದೆ. ಸೊ ಅದನ್ನು ಮ್ಯಾಚ್ ಮಾಡಬಲ್ಲಂಥ ನಾಯಕತ್ವ ಕಾಂಗ್ರೆಸ್ನಲ್ಲಿ ಉಳಿದವರು ಯಾರಾದರೂ ಇದ್ದಾರಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಪ್ರಾಯಶಃ ಈ ಜಗಳಕ್ಕೆ ಅದು ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರಣ. ಯಾಕಂದರೆ JDSನಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಜಮೀರ್ ಅಹ್ಮದ್ ಖಾನ್ರ ಯುಟಿಲಿಟಿ ವ್ಯಾಲ್ಯೂ ಜಾಸ್ತಿ ಆಯಿತು ಮತ್ತು ಇಡೀ ರಾಜ್ಯದಲ್ಲಿ ಅವರ ನಾಯಕತ್ವ ಗುರುತಿಸಲ್ಪಡ್ತು. ನೋಡಿ, ಚುನಾವಣೆಯಲ್ಲಿ ಗೆಲುವಿಗೆ ನಿಮ್ಗೆ ಆ ರೀತಿಯ ಸಮುದಾಯದ ನಾಯಕತ್ವವೇ ಬಹಳ ಮುಖ್ಯ ಆಗಿರುತ್ತೆ. ಇವತ್ತು ನೀವು ಯಾರ್ಯಾರು ಸಮುದಾಯದ ನಾಯಕತ್ವ ಇದ್ದಾರೆ ಅವರೇ ರಾಜ್ಯದ ನಾಯಕರಾಗಿದ್ದಾರೆ. ಮುಸ್ಲಿಂ ಸಮುದಾಯದ ನಾಯಕತ್ವ ಇದ್ದ ತಕ್ಷಣ ನೀವು ರಾಜ್ಯದ ನಾಯಕರಾಗಲ್ಲ. ಅದು ಆ ಎನೆಮೊಲಿ ಅಂತಿರೋ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ದೇ ಇದೆ. ಆದರೆ ನನಗನ್ಸುತ್ತೆ ಜಮೀರ್ ಅಹ್ಮದ್ ಖಾನ್ರ ನಾಯಕತ್ವ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಬಣಗಳ ರಾಜಕಾರಣದ ದೃಷ್ಟಿಯಿಂದಲೂ ಒಂದು ನೋಡಬೇಕಾಗತ್ತೆ. ಎರಡನೇದು ಪ್ರಮುಖವಾಗಿ May 4ಕ್ಕೆ ರಿಸಲ್ಟ್ ಏನಾಗುತ್ತೆ ಅನ್ನೋದು, ಇದು ಮುಂದೆಲ್ಲಿ ಹೋಗುತ್ತೆ ಅನ್ನೋದು ನೋಡಬೇಕಾಗತ್ತೆ. May 4ಕ್ಕೆ ಒಂದು ವೇಳೆ ಸೋತ್ರೆ, ಒಂದು ವೇಳೆ ಕಾಂಗ್ರೆಸ್ ಸೋತ್ರೆ ಈ ಜಗಳ ಇನ್ನಷ್ಟು ತಾರಕಕ್ಕೆ ಇರುತ್ತೆ. ಈಗಲೇ ರಣದೀಪ್ ಸುರ್ಜೇವಾಲಾ ಕುಳಿತುಕೊಂಡು ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ. ಹೀಗಾಗಿ ಜಬ್ಬಾರ್ ರಾಜೀನಾಮೆ ಕೊಟ್ಟರು. ಅದೇ ಕಾರಣದಿಂದ ಇವತ್ತು ನಜೀರ್ ಕೂಡ ರಾಜೀನಾಮೆ ನೀಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಯಿತು. ಇದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೆ ಹೋಗಬಹುದು ಅನ್ನೋದು May 4ರ ಫಲಿತಾಂಶದ ಮೇಲೆ ಅವಲಂಬಿತ ಆಗಿದೆ ಅಂತ ನನಗನ್ಸುತ್ತೆ. ನಾಗರಾಜ್ ಅವರೇ, ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? ಎಲ್ಲೂ ಹೋಗೋದಿಲ್ಲ, ನಾವು ಗೆಲ್ಲುವುದು ಶತಸಿದ್ಧ. ಇನ್ನೊಂದು ಕೂಡ ಹೇಳ್ತೀನಿ ಕೇಳಿ, ಕೇವಲ ನಿಮ್ಮವ್ರು ಹೇಳ್ತಿದ್ದಾರೆ ಗೆಲ್ತೀವಿ, ಕಡಿಮೆ ಆಗುತ್ತೆ ಸರ್. ಅದನ್ನೇ ಅದಕ್ಕೆ ಬರ್ತೀನಿ ನೋಡಿ ಸರ್. ನಾನೊಂದು ನಿಮಿಷ ಪ್ರಶಾಂತ್, ನಾನು ಅಲ್ಲಿಂದನೂ ಕೂಡ ನಿಮ್ಮ ಹತ್ರ ಗ್ರೌಂಡ್ ಲೆವೆಲಿಂದ ಮಾತಾಡೋದು ಕೂಡ ಉಂಟು. ನನಗೆ ಇನ್ಚಾರ್ಜ್ ಹಾಕಿದ್ದೇ ಮುಸ್ಲಿಂ ಏರಿಯಾಗಳಲ್ಲಿ, ವಾರ್ಡ್ ನಂಬರ್ 11ನಲ್ಲಿ 10 ಬೂತ್ಗಳಿದ್ರು. ನಾನು ಅದನ್ನು ಬಿಟ್ಟು ಪಕ್ಕದ ವಾರ್ಡ್ ಕೂಡ ಹೋಗಿದ್ದು ನಿಜ. ನಾನು ಗ್ರೌಂಡ್ ರಿಯಾಲಿಟಿ ಹೇಳ್ತಾ ಇದ್ದೀನಿ ಕೇಳಿ. ಒಬ್ಬ ಬೂತಿನ ಪ್ರೆಸಿಡೆಂಟ್ ಆಗಿ ನಾನು ಬೆಳೆದು ಬಂದವನು, ಬ್ಲಾಕಿನ ಅಧ್ಯಕ್ಷನಾಗಿ ಬೆಳೆದು ಬಂದವನು, ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಕೊಂಡು 44 ವರ್ಷ ಕಾಂಗ್ರೆಸ್ಸಲ್ಲಿರೋನು, ಯಾವ ರೀತಿ ಅಲ್ಪಸಂಖ್ಯಾತ ಆಲೋಚನೆ ಮಾಡ್ತೇನೆ ಅಂತೇಳಿ ನಾನು ಮೈಗೂಡಿಸ್ಕೊಂಡು ಬೆಳೆದು ಬಂದಿರ್ತಕ್ಕಂಥ, ಅದೇ ಜಾಗದಲ್ಲಿ ಕೆಲಸ ಮಾಡೋನು. ಇದೇ ಪುಲ್ಕೇಶ್ ನಗರದಲ್ಲಿ ಟ್ಯಾನೇರಿ ರೋಡು, DG ಹೇಳಿದೆಲ್ಲ, ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ, ನನಗೆ ಗೊತ್ತಿದೆ ಅಲ್ಪಸಂಖ್ಯಾತರ ಭಾವನೆಗಳಂತ. ಯಾವುದೇ ಕಾರಣಕ್ಕೂ ಕೂಡ ಅವರು ಕಾಂಗ್ರೆಸ್ ಮೇಲೆ ಅಸಮಾಧಾನ ಇದ್ದರೂ ಕೂಡ BJPಗಂತೂ ಓಟ್ ಆಗಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂತಂದರೆ ಅವ್ರಿಗೆ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಅದು ಕಾಂಗ್ರೆಸ್ನ ಆಸ್ತಿಯನ್ನು ವಿಚಾರ ಹೇಳ್ತಾ ಇಲ್ಲ ನಾನು, ಕಾಂಗ್ರೆಸ್ನ ನಂಬಿಕೆ. ಯಾಕಂದರೆ ಕಾಂಗ್ರೆಸ್ಸು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಮನದಟ್ಟಾಗಿರ್ತಕ್ಕಂಥ ಅವ್ರಿಗೆ ಅನ್ನೋ ವಿಚಾರ ಹೇಳ್ತೀನಿ. ಅವರು ಸುರಕ್ಷಿತವಾಗಿ ಯಾರು ಇರಬೇಕು ಅಂತಂದರೆ ಕಾಂಗ್ರೆಸ್ ಅಧಿಕಾರ ಇರಬೇಕು ಅಂತೇಳಿ ಎಲ್ಲ ಮೈನಾರಿಟೀಸ್ಗೂ ಗೊತ್ತಿರ್ತಕ್ಕಂಥದ್ದು, ದಲಿತರಿಗೂ ಗೊತ್ತಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೂ ಗೊತ್ತಿರೋ, ವಿಶೇಷವಾಗಿ ಬಡವರು ಮತ್ತು ಮಧ್ಯಮ ವರ್ಗರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ವಿಚಾರ ಬಂದಿರ್ತಕ್ಕಂಥ ಮೈನಾರಿಟಿ ಆಧಾರದ ಮೇಲೆ 2 ಪ್ರಶ್ನೆ ಕೇಳಿ. ಈ ಉತ್ತರದ ಆಧಾರದ ಮೇಲೆ 2 ಪ್ರಶ್ನೆ. ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಮೇಲಿನ ಸಿಟ್ಟಿಗೆ ಮುಸ್ಲಿಮರು BJPಗೆ ವೋಟ್ ಹಾಕೋದಿಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ನಾನು. ಆದರೆ ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ ಬೇರೆ ಆಲ್ಟರ್ನೇಟಿವ್ಗಳನ್ನು ನೋಡ್ತಾರೆ. ಪರ್ಯಾಯಗಳೇನು ಅಂತ ಆಯ್ತಾ? ಇದನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ನಾವು ವಿಶೇಷವಾಗಿ ಚರ್ಚೆ ನೋಡಿ ಸರ್. ನೀವು ಒಂದೊಂದಾಗಿ ಆನ್ಸರ್ ರಾಜ್ಯಗಳನ್ನು ತಗೊಳ್ರಿ. ಈಗ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಆಪ್ಷನ್ನ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಆಪ್ಷನ್ನ, ಬಿಹಾರದಲ್ಲಿ ಕಾಂಗ್ರೆಸ್ ಆಪ್ಷನ್ನ,
ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಆಪ್ಷನ್ ನಾವು ಚರ್ಚೆ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಒಟ್ಟಾರೆ ದೇಶದ ವಿಚಾರಗಳಲ್ಲ. ನಾವು ಮಾತಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಬೈ ಎಲೆಕ್ಷನ್ ಇಂದ ಆಗಿರ್ತಕ್ಕಂಥ ಉದ್ಭವಿಸಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಅಸಮಾಧಾನ ವಿಚಾರಗಳು ತಗೊಂಡ ಕ್ರಮಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಹತ್ರ ಇರ್ತದೆ 40 ನಿಮಿಷಗಳ ಟೈಮಲ್ಲಿ ನಾವು ಕರ್ನಾಟಕ ವಿಚಾರ ಆಗಿರ್ತಕ್ಕಂಥ ವಿಚಾರಗಳು, ಕರ್ನಾಟಕದಲ್ಲಿ ಒಂದು ಸೈದ್ಧಾಂತಿಕವಾಗಿ ಐಡಿಯಾಲಜಿಕಲಿ ಸ್ಟ್ರಾಂಗ್ ಇರತಕ್ಕಂಥ ಸಂವಿಧಾನ ಆಶಯಗಳ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಬ್ರೇಕ್ ತೆಗೆದ್ರೆ 40 ನಿಮಿಷ ಉಳಿಯಲ್ಲ, ಬರೀ ದಾವಣಗೆರೆ ದಕ್ಷಿಣ ಅಷ್ಟೇ ಚರ್ಚೆ ಮಾಡೋಣ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ವಿಷಯ ಎಲ್ಲಿಂದಲೇ ಗೋಲ್ ಪೋಸ್ಟ್ಗಳ ಚೇಂಜ್ ಮಾಡೋದಿದ್ರೆ ಬಿಜೆಪಿ JDS ಬೇರೆಯವ್ರು ಚೇಂಜ್ ಮಾಡ್ಕೋಬಹುದು. ನಾನು ಗೋಲ್ ಪೋಸ್ಟ್ ಚೇಂಜ್ ಮಾಡೋನಲ್ಲ, ಸತ್ಯವನ್ನು ಪ್ರತಿಪಾದನೆ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಅಲ್ಪಸಂಖ್ಯಾತರು ನಮ್ಮ ಜೊತೆಲಿ ನಿಂತಿರೋದು ನಿಜ. ನಾವು ಎಲ್ಲರ ಜೊತೆಲಿ ಇರಬೇಕು, ಎಲ್ಲರನ್ನೂ ಕೂಡ ಕಾನ್ಫಿಡೆನ್ಸ್ ತಗೋಬೇಕು ಅಂತ ರೀತಿಯಲ್ಲಿ ಐಡಿಯಾಲಜಿ ನಂಬಿಕೆ ಇಟ್ಕೊಂಡಿರೋರು ನಾವು ನಿಜ. ಈಗ ಆಗಿರ್ತಕ್ಕಂಥ ಕೆಲವು ಅಸಮಾಧಾನಗಳಾಗಿನ ಬೆಳವಣಿಗೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಕರ್ನಾಟಕಕ್ಕೆ ಒಳಪಟ್ಟು ಮಾತಾಡೋಣ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಇರುವುದು ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವುದರಲ್ಲಿಯೇ. ದಟ್ ಈಸ್ ನೋ ಡೌಟ್. ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅಲ್ಪಸಂಖ್ಯಾತರ ಹಿತ ಕಾಪಾಡ್ತಾರೆ. ದೇ ಆರ್ ಮೋರ್ ಹ್ಯಾಪಿ ವಿತ್ ಕಾಂಗ್ರೆಸ್. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಸರ್ಕಾರ ಏನು ಬೀಳೋದಿಲ್ಲ. ಸರ್ಕಾರ ಬೀಳ್ತದೆ ಮಾಡಲ್ಲ. ಜನರ ಮಧ್ಯದಲ್ಲಿ ಆದ ಚರ್ಚೆ ಹೇಳ್ತಾ ಇದ್ದೀನಿ. ಸರ್ಕಾರ ಬಿದ್ದೋಗುತ್ತಾ? ಸಿಎಂ ಬದಲಾಗ್ತಾರಾ? ನಾನು ಒಂದು ಹೇಳ್ತಾ ಇದ್ದೀನಿ ಕೇಳಿ. ನೀವು ನಾಯಕತ್ವದ ವಿಚಾರ ಮಾತಾಡ್ತಿರೋ, ಸರ್ಕಾರ ಬಿದ್ದೋಗ್ತ ವಿಚಾರ ಅಲ್ಲ. ಈಗ ದಾವಣಗೆರೆಯಲ್ಲಿ ನಡೆದಂಥ ವಿಚಾರ, ಅಲ್ಪಸಂಖ್ಯಾತರು ಅಸಮಾಧಾನಗೊಂಡಂಥ ಆಗಿರ್ತಕ್ಕ ಪರಿಣಾಮಗಳೇನು, ಅವ್ರು ಹಾಕಿದಂಥ ನಾಮಿನೇಷನ್ಗಳು ವಿಡ್ರಾ ಮಾಡ್ಕೊಂಡಿದ್ದಾರು, ಕೆಲವು ಜನ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟಿರೋದು ಯಾಕೆ, ಮತ್ತು ಕೆಲವು ಜನಕ್ಕೆ ಬಿಡುಗಡೆ ಮಾಡಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಕೂತಿದ್ದೀವಿ. ವಿಶ್ಲೇಷಣೆ ಮಾಡೋಣ, ಒಂದೊಂದಾಗಿ ವಿಶ್ಲೇಷಣೆ. ನೋ ಡೌಟ್ ಅಬೌಟ್ ಇಟ್. ನೋಡಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮ ಪಕ್ಷ 2 ವಿಚಾರಗಳನ್ನು ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಒಂದು, ಐಡಿಯಾಲಜಿಕಲಿ ವಿಲ್ ನಾಟ್ ಕಾಂಪ್ರಮೈಸ್. ಇನ್ನೊಂದು, ಇಂಡಿಸಿಪ್ಲಿನ್ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಹೂ ಎವರ್ ಇಟ್ ಈಸ್, ವಿಚ್ ಎವರ್ ಲೆವೆಲ್ ಇಟ್ ಈಸ್ ಅಂತ ಮಾತ್ರ ಹೇಳ್ತೀನಿ. ಗುಲಾಂ ನಬಿ ಆಜಾದ್ ಅಂತಾನೆ ಹೊರಗಡೆ ಆಗಿರ್ತಕ್ಕಂಥ ಪಕ್ಷ ಆಲೋಚನೆ ಮಾಡಬೇಕಾಗ್ತದೆ. ಜಾಫರ್ ಶರೀಫ್ಗೆ ನೋಟಿಸ್ ಕೊಟ್ಟಿದ್ರು. ಕರ್ನಾಟಕಕ್ಕೆ ಬನ್ನಿ, ಕರ್ನಾಟಕ ಕೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ನೀವು ಹೇಳಿದಾಗ್ಲಿ ಹೇಳ್ತಾ ಇದೀವಿ ಕೇಳಿ, ಐಡಿಯಾಲಜಿಕಲಿ 2 ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಸೋಲು ಗೆಲುವು ಏನಾದರೂ ಚಿಂತೆ ಇಲ್ಲ. ಈ ಬೈ ಎಲೆಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ. ಅಧಿಕಾರಕ್ಕಿಂತ ಹೆಚ್ಚಾಗಿ ನಾವು ಡಿಸಿಪ್ಲಿನ್ ಇಂಪಾರ್ಟೆಂಟು, ಸೆಕ್ಯುಲರಿಸಮ್ ಇಂಪಾರ್ಟೆಂಟು, ಐಡಿಯಾಲಜಿ ಇಂಪಾರ್ಟೆಂಟು. ನಾವು ಗೆಲ್ತೇವೆ. ಯಾಕಂತಂದ್ರೆ ನಾನು ಕೂಡ ಕೆಲಸ ಮಾಡಿ ನೋಡಿದ್ದೀನಿ. ಮಂತ್ರಿಗಳು, MLAಗಳು, ಅಲ್ಲಿನ ಬೂತ್ ವರ್ಕರ್ಸು ಯಾವ ರೀತಿ ಕೆಲಸ ಮಾಡಿ ಒಂದೊಂದು ಮತದಾರನ 3 ಸಲ 4 ಸಲ ಭೇಟಿಯಾಗಿದ್ದಾವೆ. ಯಾರು ಕೂಡ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ವಜಾಗೊಳಿಸ್ತಾ ಇದ್ದಾರೆ ಒಬ್ಬೊಬ್ಬರನ್ನ. ಅಂದ್ರೆ ಅವ್ರನ್ನ ಇಂಡಿಸಿಪ್ಲಿನ್ ಇಸ್ ಡಿಫರೆಂಟ್ ಫ್ರಮ್ ವಿನ್ನಿಂಗ್ ಎನ್ ಎಲೆಕ್ಷನ್. ವಾಟ್ ಈಸ್ ದ ಗ್ರೌಂಡ್ ಲೆವೆಲ್ ಇಂಪ್ಯಾಕ್ಟ್ ಅನ್ನೋದಿದ್ರೆ ಆಕ್ಷನ್ ಅವಶ್ಯಕ. ಅಭಿಷೇಕ್ ದತ್ತ ನೋಡಿ, ನಮ್ಮಲ್ಲಿ ಶಿಸ್ತಿನ ಕಾರಣದಿಂದ ಒಂದು ನಿಮಿಷ ಕೇಳ್ತಾ ಇದ್ದೀನಿ. ಯಾವ ಆಧಾರದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಯಾವ ಆಧಾರದ ಮೇಲೆ ಕ್ರಮ ಕೈಗೊಂಡ್ರು, ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ರು, ಯಾವ ಆಧಾರದ ಮೇಲೆ ನಜೀರ್ ಅಹಮದನ್ನು ಬಿಡುಗಡೆಗೊಳಿಸಿದ್ರು ವಿಚಾರಗಳು ಬಂದಾಗ ಖಂಡಿತವಾಗ್ಲೂ ಕೂಡ ಹೈಕಮಾಂಡು ಅಲ್ಲಿ ಅಭಿಷೇಕ್ ದತ್ ಅವ್ರನ್ನ ಅಲ್ಲಿ ಪ್ಲೇಸ್ ಮಾಡಿದ್ರು as secretary in charge of that. Every booth he was getting information every day. I have reported him. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಕೆಲವು ಇವರು ಸಬೋಟಾಜ್ ಏನು ಹೇಳ ನಿಮಗೆ, ಹೈಕಮಾಂಡ್ ಒಂದು ಟಾಸ್ಕ್ ಕೊಡ್ತಾರೆ ಒಬ್ಬರಿಗೆ, 4 ಜನಕ್ಕೆ ಹೋಗಿ ಅಸಮಾಧಾನವನ್ನು ಸರಿಪಡಿಸಬೇಕಂತಲ್ಲ. ಇಬ್ಬರು ಹೋಗೋದಿಲ್ಲ. ದಟ್ ಆಲ್ಸೋ ಇನ್ ಡಿಸಿಪ್ಲಿನ್ ಟು ಹೈಕಮಾಂಡ್. ಜಮೀರು ಹೋಗಲ್ಲ. ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಟೈಮ್ ವಿಲ್ ಸ್ಪೀಕ್ ಫಾರ್ ಎವ್ರಿಬಡಿ. ಒನ್ ಥಿಂಗ್ ಐ ಟೆಲ್ ಯು, ಟೈಮ್ ವಿಲ್. ಜಮೀರು ಹೋಗಲ್ಲ ಅಂದಾಗ ನೀವು ಬರೀ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಮೇಲೆ ಅಕ್ರಮ ತೆಗೆದುಕೊಂಡ್ರಿ. ಅಬ್ದುಲ್ ಜಬ್ಬಾರ್ಗೆ ಕೇರಳ ಇನ್ಚಾರ್ಜ್ ಕೊಟ್ಟಿರಲಿಲ್ಲ. ಜಮೀರ್ ಅವರಿಗೆ ಕೇರಳ ಇನ್ಚಾರ್ಜ್ ಕೊಟ್ಟಿದ್ರು. 30 ಕ್ಷೇತ್ರಗಳ ಉಸ್ತುವಾರಿ ಕೊಟ್ಟಿದ್ರು. ಲಾಟ್ ಆಫ್ ಥಿಂಗ್ಸ್ ಆರ್ ಅವೈಲೇಬಲ್. ಲೆಟ್ ಮೀ ಸ್ಪೀಕ್ ಅಬೌಟ್ ನಾನು ಮತ್ತು ಅಬ್ದುಲ್ ಜಬ್ಬಾರ್ ಯಾರು ನೋಡ್ರಿ ಅವರು ತಪ್ಪು ಮಾಡಿದ್ದಾರೆ, ಇಂಡಿಸಿಪ್ಲಿನ್ ಆಗಿದೆ ಅಂತ ನಾನು ಹೇಳ್ತಕ್ಕ ಜಡ್ಜ್ ಅಲ್ಲ. ಈಗ ಬಂದಿರೋ ರಿಪೋರ್ಟ್ ಏನ್ ಗೊತ್ತಾ, ಬಂದಿರತಕ್ಕಂಥ ಪ್ರೈಮಾ ಫೇಜಿ ರಿಪೋರ್ಟ್ ಮೇಲೆ ಅಲ್ಲಿ 20-25 ದಿನಗಳಿಂದ ಅಭಿಷೇಕ್ ದತ್ತ ಅವರು ಅಲ್ಲಿ ಇದ್ದುಕೊಂಡು ಬೂತ್ ವೈಸ್ ರಿಪೋರ್ಟ್ ತಗೊಂಡು ಅವ್ರು ಕೊಟ್ಟಿದ್ದ ರಿಪೋರ್ಟ್ ಮೇಲೆ ಅವರು ಹೈಕಮಾಂಡ್ ಕ್ರಮ. ವಾಟ್ ಇಟ್ ಶೋಸ್ ಇಸ್ ಹೈಕಮಾಂಡ್ ಇಸ್ ವೆರಿ ಸ್ಟ್ರಾಂಗ್, ವಿಲ್ ನಾಟ್ ಟಾಲರೇಟ್ ವಾಟ್ ಎವರ್ ಲೆವೆಲ್ ದೇ ಆರ್. ಅದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಇರ್ಬೋದು, ಮಂತ್ರಿ ಇರ್ಬೋದು, ದೇ ವಿಲ್ ನಾಟ್ ಬಾದರ್ ಫಾರ್ ಕ್ರೋನಾಲಜಿ ಆಫ್ ಇವೆಂಟ್ಸ್ ತೆಗೆದುಕೊಳ್ಳೋಣ. ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಕೆಪಿಸಿಸಿ ಆಫೀಸ್ನಲ್ಲಿ ಹೊರಗಡೆ ಅಲ್ಲ. ಅವ್ರೇನು ಆರೋಪವನ್ನು ವಹಿಸ್ತಾರೆ ಕೆಪಿಸಿಸಿ ಆಫೀಸ್ನಲ್ಲಿ ಕೂತ್ಕೊಂಡು? ಯಾರು ಹೆಸರು ಹೇಳಿದ್ರು ಅವರು? ಸರ್ ನಾಗರಾಜ್ ಯಾದವ್. ನಾವು ರಾಜಕಾರಣವನ್ನು ಚರ್ಚೆ ಮಾಡ್ತೀವಿ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಅಷ್ಟು ಕಾಂಕ್ರೀಟ್ ಹೇಳಬೇಕಾದ್ರೆ ಅವ್ರು ಯಾರ್ದಾದ್ರು ಹೆಸರು ಪ್ರತಿಪಾದನೆ ಮಾಡಿದ್ರಾ? ಪೂರ್ತಿ ಕೇಳ್ತೀನಿ. SDPIಗೆ ಫಂಡಿಂಗ್ ಮಾಡಿದ್ದೇ ನಮ್ಮ ನಾಯಕರು ಅಂತ ಹೇಳ್ತಾರೆ. ನಂಬರ್ 1. ಈಗ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದು ಅವ್ರು ಜಮೀರ್ ಅಹ್ಮದ್ ಮೇಲೆ ಆರೋಪವನ್ನು ಮಾಡಿದರು. ಅದು ನಿಮ್ಮ ಆಲೋಚನೆ ಇರಲಿ, ಸರಿಯಪ್ಪ, ಅವ್ರು ಕಾಂಗ್ರೆಸ್ ನಾಯಕರು ಅಂತಲೇ ಹೇಳಿದರು. ಸಚಿವರೊಬ್ಬರು ಫಂಡಿಂಗ್ ಮಾಡಿದರು ಅಂತ ಹೇಳಿದಾಗ ಸಚಿವರು ಅಂತ ಕಾಣೋರು ಯಾರು? ಒಂದು ರಹೀಮ್ ಖಾನ್, ಇನ್ನೊಬ್ಬರು ಜಮೀರ್ ಅಹ್ಮದ್. ಯಾರ ಮೇಲೆ ಅದನ್ನು ನಾವು ತೆಗೆದುಕೊಳ್ಬೇಕು? ಸರಿ, ಜಮೀರ್ ಅಹ್ಮದ್. 34 ದಿನ ಸಚಿವ. ಅದಾದ್ಮೇಲೆ ಜಮೀರ್ ಅಹ್ಮದ್ ನಂತರ ಜಮೀರ್ ಅಹ್ಮದ್ರ ಪರಮಾಪ್ತ ನಜೀರ್ನ
ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ಕೈ ಬಿಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ನವ್ರು ಹೇಳಿದರು. ಅಬ್ದುಲ್ ಜಬ್ಬಾರ್ ಜಮೀರ್ ಅಹ್ಮದ್ರ ಪರಮಾಪ್ತ ಬೆಂಬಲಿಗ, ಅವರನ್ನ ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಸಣ್ಣ ಥಿಂಗ್ ಐ ವಾಂಟ್ ಆಡ್ ಇಟ್ ಆನ್ ಟು ಯು. ಅಂದ್ರೆ ಅವರು ಸಬುಟಾಜ್ ಮಾಡಿದ್ರ? ನನ್ನ ಪ್ರಶ್ನೆ ಇಷ್ಟೇ. ನಾನು ನಿಮ್ಗೆ ಹೇಳ್ತೀನಿ, ನೀವು ಒಂದು ತಪ್ಪು ತಿಳ್ಕೊಂಡಿದ್ದೀರಾ. ಅಬ್ದುಲ್ ಜಬ್ಬಾರು ಜಮೀರ್ ಅವ್ರ ಶಿಷ್ಯ ಅಂತ ಹೇಳ್ತೀವಿ. ಇವತ್ತಿನ ಇರಲಿ ಯಾವ್ದಿರಲಿ, ಈಗ ನಾಗರಾಜ್ ಯಾದವ್ ನೀವು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ನಿಂದ ಬಂದವರು, ಇವತ್ತು ಯಾರ ಜೊತೆ ಇದ್ದೀರಿ ಅನ್ನೋದು ಮ್ಯಾಟರ್ ಆಗಲ್ವಾ ಕಾಂಗ್ರೆಸ್ನಲ್ಲಿ? ಹೇಳಿ ನೋಡೋಣ. ನಾನು ಹೇಳಲ್ಲ, ನಿಮ್ದು ನಾನು ಪಕ್ಷದ ಜೊತೆಲಿ ಇರೋನು. ಕಾಂಗ್ರೆಸ್ ನಂಬಿಕೆ ಇಟ್ಕೊಂಡಿಲ್ಲ, ಅದೇನಿದ್ರು ಬಿಜೆಪಿ ಜೆಡಿಎಸ್ಗೆ. ನಜೀರ್ ಅಹಮದ್ ಜಮೀರ್ ಅವರ ಶಿಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಿಳ್ಕೊಳ್ಳಿ, ಅವರು ಕೂಡ ಮಾಜಿ ಮಂತ್ರಿಗಳ ಜವಾಬ್ದಾರಿ ಕೊಟ್ಟಿದ್ರು, ಅವರಿಬ್ರು ಹೋಗಲಿಲ್ಲ. ನಾಟ್ ಅಗ್ರಿ ವಿತ್ ದಟ್ ಮ್ಯಾಟರ್. ದೇ ಆರ್ ದ ಒರಿಜಿನಲ್ ಕಾಂಗ್ರೆಸ್ ಪೀಪಲ್ ಹೂ ಆರ್ ದೇರ್ ಇನ್ ದ ಪಾರ್ಟಿ. ದೇ ನೋ ಡೌಟ್ ಅಬೌಟ್ ಇಟ್. ಯಾರು ಆತ್ಮೀಯರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಮಂತ್ರಿ ಆಗಿದ ತಕ್ಷಣ ಇವರು ಆತ್ಮೀಯರು ಅವರ ಗುಂಪುಗಾರಿ ಕಟ್ಲಿಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಹೇಳ್ತಾರೆ, ಆದ್ರೆ ಒಂದು ತಿಳ್ಕೊಳ್ಳಿ, ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ವಿಚಾರ ಬಂತಂದಾಗ, ನಾವು ನಮ್ಮ AICC ಸೆಕ್ರೆಟರಿ ಕೊಟ್ಟಂತ ರಿಪೋರ್ಟ್ ಮೇಲೆ ಜನರಲ್ ಸೆಕ್ರೆಟರಿ ಅದನ್ನ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಾರೆ. ಆ ಕ್ರಮದ ಆಧಾರದ ಮೇಲೆ ಡಿಸಿಪ್ಲಿನ್ ನ ನಾವು ಪಾಲಿಸಬೇಕು. ಇಂಡಿಸಿಪ್ಲಿನ್ ನಾಟ್ ಬಿ ಟಾಲರೇಟೆಡ್ ಅಂತ ಹೇಳಿದೀವಿ. ಎರಡನೇದು ಹೇಳ್ಬೇಕು ಅಂದ್ರೆ ಅಲ್ಪಸಂಖ್ಯಾತರು ಹೇಳ್ತೀನಿ ಕೇಳಿ, STP ಹೇಳಿದ್ರಲ್ಲ, ಒಂದು ಸುಳ್ಳು ಹೇಳಿದ್ರೆ STP ಅವ್ರನ್ನ ಸುಳ್ಳು ಹೇಳಿದ್ರೆ ಏನ್ ಗೊತ್ತಾ, ಮುಸ್ಲಿಂ ಅವರು ಓಟ್ ಹಾಕ್ಬೇಡಿ, ಮುಸ್ಲಿಂ ಕ್ಯಾಂಡಿಡೇಟ್ ಓಟ್ ಹಾಕ್ಬೇಡಿ ಅಂತ ಹೇಳಿಲ್ಲ. ಮುಸ್ಲಿಮಿನ ಹೆಸರಲ್ಲಿ ಕೋಮುವಾದ ಮಾಡ್ತಕ್ಕಂಥ ಓಟ್ ಹಾಕ್ಬೇಡಿ, ಹಿಂದೂಗಳ ಹೆಸರಲ್ಲಿ ಕೋಮುವಾದ ಮಾಡ್ತಕ್ಕ ಬಿಜೆಪಿಗೆ ಓಟ್ ಹಾಕ್ಬೇಡಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಾತನ್ನ ನೋಡಿ. ಜಬ್ಬಾರ್ ಮತ್ತು ನಜೀರ್ ಸ್ಮಾಲ್ ಫಿಶ್ಗಳು, ಅವುಗಳ ಮೇಲೆ ಕ್ರಮ ತೆಗೆದುಕೊಂಡಾಕ್ಷಣ ನಾನು ಹೈಕಮಾಂಡ್ ಸ್ಟ್ರಾಂಗ್ ಅಂತ ಹೇಳಲ್ಲ. ನಿಮ್ಗೆ ಗೊತ್ತು ಅಲ್ಲಿನ ಮೂಲ ಅಲ್ಲಿ ಸಬೂಟಾಜ್ ಮಾಡಿದ್ರೆ ಯಾರ ಮೇಲೆ ಆರೋಪ ಮಾಡ್ತಿದ್ದೀರಿ ಅಂತ. ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಂಡ ದಿನ ಐ ವಿಲ್ ಟೆಲ್ ಯು ಹೈಕಮಾಂಡ್ ಇಸ್ ಸ್ಟ್ರಾಂಗ್. ಹೈಕಮಾಂಡ್ ರಾಜಣ್ಣನ ತೆಗೆದಾಗ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದು ಪ್ರೂವ್ ಆಗಿರ್ಲಿಲ್ವಾ? ಹೌದು, ಡೆಫಿನೆಟ್ಲಿ ಹೈಕಮಾಂಡ್ ಡಿಬೇಟೆಡ್ ದ ಸೇಮ್ ಮ್ಯಾಟರ್. ಪ್ರಶಾಂತ್ ಕೇಳ್ತಾ ಇದ್ದೀನಿ, ನಾನೇ ಹೇಳ್ತೀನಿ, ನಾನೇ ಡಿಬೇಟ್ ಮಾಡಿದ್ದೀನಿ. ಹೈಕಮಾಂಡ್ ಯಾರನ್ನು ಕೂಡ ಸ್ಪೇರ್ ಮಾಡಲ್ಲ. ಪೊಸಿಷನ್ ಡಸಂಟ್ ಮ್ಯಾಟರ್ ಫಾರ್ ಹೈಕಮಾಂಡ್. ಇನ್ಡಿಸಿಪ್ಲಿನ್ ವಿಲ್ ನಾಟ್ ಬಿ ಟಾಲರೇಟೆಡ್ ಅಂತ ಕಾಂಗ್ರೆಸ್ ಪಕ್ಷ. ನಾನು ಬಿಜೆಪಿನ ಕೇಳಿ, 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆದಂದ್ರು, ಕ್ರಮ ಕೈಗೊಂಡ್ರ? 300 ಕೋಟಿ ಕೊಟ್ಟರೆ ಮಂತ್ರಿ ಆಗ್ತದೆ ಅಂತಂದ್ರು, ಕೈಗೊಂಡ್ರ? ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರು. ದಾವಣಗೆರೆ ದಕ್ಷಿಣದ ಕಂಪನ 3 ದಿನಗಳ ಹಿಂದೆಯೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳ್ತು, ಕೇವಲ ಅಬ್ದುಲ್ ಜಬ್ಬಾರ್ರನ್ನ ಸ್ಥಾನದಿಂದ ಕೆಳಗಿಳಿಯುವಂತೆ ಅಲ್ಲ, ನಜೀರ್ ಅಹಮದ್ ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿಬೇಕು ಅಂತ ದೆಹಲಿಯಿಂದ ಫೋನ್ ಬಂದಿದೆ ಅಂತ. ಇಲ್ಲೇ ಕುಳಿತು ಕಾಂಗ್ರೆಸ್ ವಕ್ತಾರರು ಇದು ಸುಳ್ಳು ಅಂದರು. ಇವತ್ತದು ನಿಜ ಆಗಿದೆ. ನಾಗರಾಜ್ ಯಾದವ್ ಅವರೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬಿಜೆಪಿ ಅವರಿಗೆ ನೀವು ಹೇಳಿದ್ದಾರೆ ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿದೆ. ನಾಗರಾಜ್ ಯಾದವ್ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನು ಸ್ಪೇರ್ ಮಾಡೋ, ಇಂಡಿಸಿಪ್ಲಿನ್ ಟಾಲರೇಟ್ ಮಾಡಲ್ಲ. ಅದನ್ನೇ ನಾವು ಹೇಳಿದ ಸ್ಪಷ್ಟವಾದ ಸಂದೇಶ, ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಆ ಹುದ್ದೆಯಿಂದ ಕೆಳಗಿಳಿಬೇಕು ಅಂತಂದ್ವಿ. ಬಟ್ ಇಲ್ಲೇ ಕೂತ್ಕೊಂಡಿಲ್ಲ, ಅದು ಶುದ್ಧ ಸುಳ್ಳು, ಹಂಗೇನೂ ಆಗಿಲ್ಲ ಅಂತಿದ್ರು. ಈಗ ರಿಸಲ್ಟ್ ನಿಮ್ಮ ಮುಂದಿದೆ ಅಂತ ಹೇಳಿದೆ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ಇದ್ದಾರೆ. ಒಂದು ಸಣ್ಣ ಮಾರ್ಗ ಕಂಡಂಗೆ ಕಾಣಿಸ್ತಾ ಇದೆ. ಇದು ಕೇವಲ ದಾವಣಗೆರೆ ದಕ್ಷಿಣಕ್ಕೆ ಸೀಮಿತವಾಗಬಾರ್ದು. 2028 ವಿಧಾನಸಭಾ ಚುನಾವಣೆ ತನಕ ಇದು ಮುಂದುವರ್ಕೊಂಡು ಹೋಗ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ತಾವಿದ್ದೀರಿ. ಸತ್ಯ ಆಗುತ್ತೆ ಅನ್ಸುತ್ತೆ ಅದು? ಮುಸಲ್ಮಾನರಿಗೆ ಕಾಂಗ್ರೆಸ್ಸಿನ ನಿಜ ಬಣ್ಣ ಗೊತ್ತಾಗಿ ಸುಮಾರು ವರ್ಷಗಳೇ ಆಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ. ಉತ್ತರ ಪ್ರದೇಶ ಆಗ್ಬೋದು, ಬಿಹಾರ ಆಗ್ಬೋದು, ಹರಿಯಾಣ ಆಗ್ಬೋದು, ತೆಲಂಗಾಣ ಆಗ್ಬೋದು, ಈಗ ಕರ್ನಾಟಕದಲ್ಲೂ ಪ್ರಾರಂಭ ಆಗಿದೆ. ಯಾವ ರೀತಿ ಇವರು RSS BJPಯನ್ನು ಗುಮ್ಮ ತೋರಿಸ್ಕೊಂಡು ಹೆಂಗೆ ಮೋಸ ಮಾಡಿದ್ರು, ಸುಳ್ಳು ಹೇಳ್ಕೊಂಡು ಅನ್ನೋದು ಗೊತ್ತಾಗಿದೆ. ಇದು ನಾನು ಹೇಳ್ತಿರೋದಲ್ಲ, ಸ್ವತಃ ದಾವಣಗೆರೆ ಚುನಾವಣಾ ಸಮಯದಲ್ಲಿ ಮಾಧ್ಯಮಗಳು ಮೈಕ್ ತಗೊಂಡೋಗಿ ಇಟ್ಟಾಗ ಜನಗಳ ಮುಂದೆ ಅಲ್ಲಿನ ಮುಸಲ್ಮಾನರು ಹೇಳಿರೋ ಮಾತುಗಳು. ಕಳೆದ 12 ವರ್ಷದಿಂದ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಹಂಗೆ ಮಾಡ್ತಾರೆ, ಮುಸಲ್ಮಾನರಿಗೆ ಹಿಂಗೆ ಮಾಡ್ತಾರೆ ಅಂತ ಹೆದರಿಸಿ ಕಾಂಗ್ರೆಸ್ ನಮ್ಮನ್ನು ಸುಳ್ಳು ಹೇಳ್ತಾ ಇತ್ತು. ಏನೂ ಮಾಡಿಲ್ಲ ಪಾಪ, ನಮ್ಮ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಮೋದಿಯವರು ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ದಿಸ್ ಕ್ಲಿಯರ್ಲಿ ಶೋಸ್ ಏನಾಗ್ತಿದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಈ 2-3 ದಿವಸದ ಒಂದು ಘಟನೆಗಳನ್ನ ನೋಡಿ ರಜಿತ್, ಇದು ಕುರ್ಚಿ ಕಿತ್ತಾಟದ 1 more ವರ್ಷನ್ ಅಷ್ಟೇ. ಕಳೆದ 3 ವರ್ಷದಿಂದ ನಡೀತಾ ಇದೆ ಗೊತ್ತಾ, CM DCM ಕುರ್ಚಿ ಕಿತ್ತಾಟ. ಮತ್ತಿನ್ನೇನು ಅಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಒಂದು ಬಣ, ಜಮೀರ್ ಅಹಮದ್ ಬಣ, ಅದನ್ನ ಓಪನ್ ಆಗಿ ಅವರೇ ಹೇಳಿದ್ರು. ಜಮೀರ್ ಅವರು ಇವತ್ತು ಹೇಳಿದ್ರು, ಮೀಟಿಂಗ್ ಅಲ್ಲಿ ನಾನೇ ಕೇಳಿದೆ, ಮುಸಲ್ಮಾನರ ಕೊಡಿ, ನಾನು ಗೆಲ್ಸ್ಕೊಂಡ್ಬರ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ. 1 more ಬಣ, DK ಶಿವಕುಮಾರ್, ಅವ್ರ SS ಮಲ್ಲಿಕಾರ್ಜುನ್ ಹತ್ರ ಅವ್ರ ಮಗನು ಕೊಡಿಸಲೇಬೇಕು ಅಂತ DK ಶಿವಕುಮಾರ್. ಬಾಗಲಕೋಟೆನಲ್ಲಿ ನಿಮ್ಗೆ ಗೊತ್ತು, ಮೇಟಿ ಕುಟುಂಬ ಯಾರಿಗ ಹತ್ರ, ಸಿದ್ದರಾಮಯ್ಯನವ್ರಿಗೆ ಹತ್ರ. ಸೊ ಅಲ್ಟಿಮೇಟ್ಲಿ ಸೆಟ್ಲ್ ಆಗಿದೆ ಯಾರಿಗೆ, ಒಂದು DK ಶಿವಕುಮಾರ್ ಕಡೆ ಅವ್ರ ಟಿಕೆಟ್ ದಾವಣಗೆರೆನಲ್ಲಿ, ಒಂದು ಸಿದ್ದರಾಮಯ್ಯ ಟಿಕೆಟ್ ಇದರಲ್ಲಿ ಬಾಗಲಕೋಟೆನಲ್ಲಿ. ಟಿಕೆಟ್ ಏನೋ ಸೆಟ್ಲ್ ಆಯ್ತು. ನೆಕ್ಸ್ಟ್ ಸೋಲು ಗೆಲುವು ಲೆಕ್ಕಾಚಾರ ಹಾಕ್ಬೇಕು ತಾನೆ. ಬಿಕಾಸ್ ಸೋಲು ಗೆಲುವು ಲೆಕ್ಕಾಚಾರದ ಮೇಲೆ ಸಿದ್ದರಾಮಯ್ಯನವರ ಕುರ್ಚಿ ಉಳಿಯೋದು, DK ಶಿವಕುಮಾರ್ ಕುರ್ಚಿ ಗಳಿಸ್ಕೊಳ್ಳೋದು.
ಹಿಂಗಿದ್ದಾಗ ಯಾವಾಗ ಡಿ ಕೆ ಶಿವಕುಮಾರ್ ಕಡೆ ಕ್ಯಾಂಡಿಡೇಟ್ಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಕೊಟ್ರು, ಆಬ್ವಿಯಸ್ಲಿ ಸಿದ್ದರಾಮಯ್ಯ ಶಿಷ್ಯಂದಿರು ಏನ್ ಮಾಡಿದ್ರು, ಅಲ್ಲೋದ್ರು. ಅವ್ರು ಏನ್ ಮಾಡ್ಬೇಕು, ಪಾರ್ಟಿ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ರು. ಅದನ್ನ ಅವರೇ ಹೇಳ್ತಾ ಇದ್ದಾರೆ ಇವತ್ತು. ತಿರ್ಗಾ ಹೈಕಮಾಂಡ್ ಬಗ್ಗೆ ಬಹಳ ನಮ್ಗೆ ಏನದು ಡಿಸಿಪ್ಲಿನ್ ಅಂತ ಹೇಳಿದ್ರಪ್ಪ. ಆಯ್ತು, ರಾಜಣ್ಣನವ್ರ ಬಗ್ಗೆ ಡಿಸಿಪ್ಲಿನ್ ಆಕ್ಷನ್ ತಗೊಳ್ಳಿ. ಹೌದು, ಕಾಂಗ್ರೆಸ್ಸಿನ ಮುಸ್ಲಿಂ ವೋಟ್ ಬ್ಯಾಂಕ್ ದಾವಣಗೆರೆ ದಕ್ಷಿಣದಲ್ಲಿ ಡಿಸ್ಟರ್ಬ್ ಆಗಿದೆ. ಅದನ್ನ ನಾನು ಹೇಳ್ತಾ ಇರೋದಲ್ಲ, ಅದನ್ನು ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಿದೆ. ನಾನು ಅದನ್ನೇ ಹೇಳ್ತಾ ಇರೋದು. ಡಿಸ್ಟರ್ಬೆನ್ಸ್ ಯಾಕಾಯ್ತು ಅಂದ್ರೆ, ಈ ರಿಸಲ್ಟ್ನಿಂದ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನೋದು ಮುಸ್ಲಿಂ ವೋಟ್ ಬ್ಯಾಂಕಿಗೆ ಸ್ಪಷ್ಟವಾಗಿ ಗೊತ್ತು. ನಾಳೆ ದಿವಸ 2028ರ ಚುನಾವಣೆ ಬಂದರೆ BJP ಅಧಿಕಾರಕ್ಕೆ ಬರಬಾರದು ಅನ್ನುವುದು ಮತ್ತೆ ಮುಸ್ಲಿಮರ ಪ್ರೈಮ್ ಏನೋ ಆಸೆ ಆಗುತ್ತೆ, ಅದು ಅಲ್ಲ ಉದ್ದೇಶ ಆಗುತ್ತೆ. ಬಿಜೆಪಿ ಎಲ್ಲಾನು ಏನು ಇಲ್ಲ ಅನ್ನೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೂವ್ ಆಗಿದೆ. ಕರ್ನಾಟಕದಲ್ಲಿ ಇವಾಗ ಪ್ರಾರಂಭ ಆಗಿರ್ಬೋದು, ಇವ್ರು ಹೇಳಿದಂತ ಸುಳ್ಳುಗಳು ಅವ್ರಿಗೆ ಗೊತ್ತಾಗಿರ್ಬೋದು. ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಆಗ್ಲಿಂದ ಹೈಕಮಾಂಡ್ ಬಗ್ಗೆ ಹೇಳೋರು, ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು, ನೀವು KN ರಾಜಣ್ಣ ಏನು ಹೇಳಿಕೆ ಕೊಟ್ಟರು ಅಂತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀರಾ? ತಿರ್ಗಾ ಆಮೇಲೆ ಯಾರಾದ್ರು ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಡ್ತೀರಾ ಮಾತಾಡ್ತಾರೆ ಅಂತ ಹೇಳಿ? ಹಾಗಾದ್ರೆ ನಿಮಗೆ ತಾಕತ್ತಿದ್ರೆ, ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಮಾತೆತ್ತರಿ ಈಚೆ ಬಂದು 3 ವರ್ಷದಿಂದ ಹೇಳಿಕೆ ಕೊಡ್ತಾ ಇಲ್ಲ, ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ? ಬಿಡ್ರಿ, ಭಯ. ವೀಕೆಸ್ಟ್ ಹೈಕಮಾಂಡ್ ಅಜೆಂಡಾ ಮೇಲೆ ಚುನಾವಣೆ ಮಾಡಿದ್ದಾರೆ, ಕೇಳಿಸ್ಕೋಬೇಕು. ಕ್ಯಾಂಡಿಡೇಟ್ ಏನು ಒಮ್ಮತದ ಕ್ಯಾಂಡಿಡೇಟ್, ಇವ್ರ ಕ್ಯಾಂಡಿಡೇಟ್ ಒಮ್ಮತನೇ ಬರಲಿಲ್ಲ. ಗಲಾಟೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಗುಂಪುಗಾರಿಕೆ ಮನೆ ಮನೆ ಸೇರಿ ಮಾಡ್ಕೊಳ್ಳಿ. ಅಲ್ಪಸಂಖ್ಯಾತರ ಬಗ್ಗೆ ಅವ್ರ ಪಕ್ಷದಲ್ಲಿ ಯಾರಿಗೆ ನೋಟಿಸ್ ಕೊಟ್ಟರು, ಯಾರಿಗೆ ನೋಟಿಸ್ ಕೊಡಲಿಲ್ಲ ಅನ್ನೋದರ ಬಗ್ಗೆ ನಾನು ಅವ್ರನ್ನ ಮಾತಾಡಿಸ್ತೀನಿ. ಈಗ ನಿಮ್ಮಲ್ಲಿ ಒಬ್ಬರನ್ನ ಉಚ್ಚಾಟನೆ ಮಾಡಿದ್ದಾರೆ, ಇನ್ನೋಳಿದವ್ರಿಗೆ ನೋಟಿಸೇ ಇಲ್ಲ, ಅದ್ರ ಬಗ್ಗೆ ಅವ್ರು ಕಮೆಂಟ್ ಮಾಡೋದಕ್ಕೆ ಹೋದ್ರು ಅವ್ರನ್ನ ಹಿಂಗೆ ತಡಿತೀನಿ ನಾನು. ಅವ್ರ ಪಕ್ಕದ ಇಂಟರ್ನಲ್, ಅವ್ರ ಪಕ್ಷದ ಇಂಟರ್ನಲ್ ಇಲ್ಲ ನಮ್ಮ ಪಕ್ಷದಲ್ಲಿ ಅದು ಯತ್ನಾಳ್ ಅವ್ರು ಆಗ್ಬೋದು, ತಿರ್ಗಾ ಈಶ್ವರಪ್ಪನವ್ರ ಕೇಸ್ನಲ್ಲಿ ಆಗ್ಬೋದು, ಶಿವರಾಮ್ ಹೆಬ್ಬಾರ್ ಆಗ್ಬೋದು, ST ಸೋಮಶೇಖರ್ ಆಗ್ಬೋದು, ಅವ್ರ ಮೇಲೆಲ್ಲ ತಗೊಳ್ಳೋಂತ ಕ್ರಮ ಕೈಗೊಂಡಿದೆ ಹೈಕಮಾಂಡ್. ಈಗ ಯಾರು ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದಲ್ಲ ಇದು ಚರ್ಚೆ. ಯಾರು ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದಲ್ಲ ಇದು ಚರ್ಚೆ. ಈ ಡಿಬೇಟ್ ಯಾರು ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅನ್ನೋದಲ್ಲ, ಯಾರ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಯಾವ ಅಜೆಂಡದ ಮೇಲೆ ಎಲೆಕ್ಷನ್ ಫೇಸ್ ಮಾಡಿದ್ರೆ ಹೇಳಿ ಕೇಳಿ, ಯಾವ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಕೇಳಿ, ಎಲ್ಲಿ ಕೆಲಸ ಮಾಡಿದ್ರೆ ಕೇಳಿ. ನಾವು ಕೊಟ್ಟ ಮಾತನ್ನು ನಡ್ಕೊಂಡಿದ್ದೇವೆ, ಬಡವರ ಪರ ನಿಂತಿದ್ದೇವೆ, ಮತದಾರ ಪರ ನಿಂತಿದ್ದೇವೆ. ನಮ್ಮ ಶಕ್ತಿ ಡಿಸಿಪ್ಲಿನ್ ನಮ್ಮ ಶಕ್ತಿ. ಪ್ರಶಾಂತ್, 3 ಸಿನಾರಿಯೋ ಇದೆ. ಒಂದ್ ನಿಮಿಷ ಬಾಗಲಕೋಟೆಯಲ್ಲಿ ಉಚ್ಚ ನಾಯಕನ ಕ್ಯಾಂಪೇನ್ ನಾಯಕತ್ವ ಇಲ್ಲೇ ನಾಗರಾಜ್ ಯಾದವ್ ಅದು ಅವ್ರ ಪಕ್ಷದ ಇಂಟರ್ನಲ್ ಬಿಡ್ರಿ. ಯಾವ ಹೈಕಮಾಂಡ್ ಅವ್ರದ್ದು ಯಾವ ಎಕ್ಸ್ಪ್ಲೋರ್ ಮಾಡ್ತಾರೆ ನಾಯಕರಂತ ಮೂರು ಸಿನಾರಿಯೋ ಇದೆ ಪ್ರಶಾಂತ್. ಮೂರು ಸಿನಾರಿಯೋ ಇದೆ. ಒಂದು, ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರಷ್ಟೇ. ಒಂದು ನಿಮಿಷ, ನಾಗರಾಜ್ ಯಾದವ್ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು. ಒಂದ್ ನಿಮಿಷ ಪ್ಲೀಸ್ ಬಂದೆ, ಒಂದ್ ನಿಮಿಷ ಪ್ಲೀಸ್. ನಾಯಕರ ಕ್ಯಾಂಪೇನ್ ಮಾಡಿಸ್ತಾರೆ ಅಂತಂದ್ರೆ ಅವ್ರು ಎಷ್ಟು ನಾಯಕರ ದಿವಾಳಿತನ ಇದ್ದಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ತಾಕತ್ತಿದೆ, ಅದಕ್ಕೆ ಲೀಡರ್ಗಳು ಜಾಸ್ತಿ ಇವೆ. ಯಾರಾದ್ರೂ ಇಂಡಿಸಿಪ್ಲಿನ್ ಕ್ರಮ ಕೈಗೊಳ್ತೇವೆ. ಕೇಳಿಸ್ಕೊಳ್ರಿ, ಮುಸಲ್ಮಾನರ ಭಾವನೆಗಳ ಬಗ್ಗೆ ಮಾತಾಡಿದ್ರು. ಏನ್ ಕಾಂಗ್ರೆಸ್ ಪಕ್ಷ ಬಹಳ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಪಸಂಖ್ಯಾತರಿಗೆ ಮಾತಾಡ್ತಾರೆ, ಸಂವಿಧಾನ ವಿರೋಧಿಗಳು. ನಾವು ಏನ್ ಮಾತಾಡ್ತೀರಿ? ಆಯ್ತಾಯ್ತು, ನೀವೇ ದೊಡ್ಡವ್ರು, ಇಬ್ರು ದೊಡ್ಡವ್ರು. ಆಯ್ತಾಯ್ತು, ನಾ ಹೇಳ್ತಾ ಇದ್ದೀನಿ. ಪ್ಲೀಸ್ ನಾ ಬರ್ತೀನಿ. ನಾನು ನಿಮ್ಮ ಹತ್ರ ಬರ್ತೀನಿ. ನಾಗರಾಜ್ ಯಾದವ್ ಪ್ಲೀಸ್. 3 ಸಿನಾರಿಯೋ ಇದೆ. ಒಂದ್ ನಿಮಿಷ ಬನ್ನಿ. 3 ಸಿನಾರಿಯೋ ಇದೆ. ಒಂದು, ಶಾಮನೂರು ಶಿವಶಂಕರಪ್ಪನವರು ತಗೊಂಡಷ್ಟೇ ಲೀಡು ಅಥವಾ ಅದಕ್ಕಿಂತ ದೊಡ್ಡ ಲೀಡ್ನಲ್ಲಿ ಸಮರ್ಥ ಗೆಲ್ಲುವುದು ಒಂದು, ಸಮರ್ಥ ಗೆಲ್ಲುವುದು ಲೀಡ್ ತುಂಬಾ ಕಡಿಮೆ ಆಗೋದು ಒಂದು, ಸಮರ್ಥ ಸೋಲುವುದು ಒಂದು. 3 ಏನು ಆಗಲ್ಲ ಸರ್, ಒಳ್ಳೆ ಲೀಡಲ್ಲಿ ಗೆಲ್ತೀವಿ ಸರ್. ಒಂದ್ ನಿಮಿಷ, 3 ಸಿನಾರಿಯೋ. ಯಾವ್ಯಾವ ಸಿನಾರಿಯೋ ಏನೇನು ಇಂಪ್ಯಾಕ್ಟ್ ಮಾಡುತ್ತೆ? ಒಂದ್ ನಿಮಿಷ. ದೊಡ್ಡ ಲೀಡ್ನೊಂದಿಗೆ ಸಮರ್ಥ ಗೆಲ್ಲುವುದು ಬಹುಶಃ ಈ ಅಷ್ಟು ವಿವಾದಗಳಿಗೆ ತೆರೆ ಆಡಿಬಿಡುತ್ತೆ. ಮತ್ತೆಲ್ಲ
ಮುಂದುವರ್ಕೊಂಡು ಹೋಗುತ್ತೆ. ಅದು ಅಷ್ಟು ವಿವಾದಗಳಿಗೆ ತೆರೆ ಎಳೆಯಲ್ಲ. ಅಲ್ಲಿ ಒಂದು ಪ್ರಾಬ್ಲಮ್ ಇನ್ ದ ಸೆನ್ಸ್ ಆಗಬಹುದು ಅಂತಂದಾಗ ಜಮೀರ್ ಅಹ್ಮದ್ ಖಾನ್ ಮೇಲೆ ಸಂಪುಟದಿಂದ ತೆಗಿಬೇಕು ಅಂತಕ್ಕಂಥ ಒತ್ತಡ ಕಾಂಗ್ರೆಸ್ನ ಒಳಗಿಂದ ಶುರು ಆಗುತ್ತೆ. ಓಕೆ, ಒಂದು ವೇಳೆ ಸಮರ್ಥೇನವರು ಬಹಳ ದೊಡ್ಡ ಲೀಡ್ನಲ್ಲಿ ಗೆದ್ರೆ, ಒಂದು ವೇಳೆ ಡಿಸ್ಟರ್ಬ್ ಆಗಿಲ್ಲ ಅಂತ ಸಂದೇಶ ಆಗದೇ ಇದ್ರೂ ಕೂಡ ನೀವು ಬರದೇ ಇದ್ರೂ, ನೀವು ಡಿಸ್ಟರ್ಬ್ ಮಾಡುವ ಪ್ರಯತ್ನ ಮಾಡಿದ್ರು ನಾವು ಗೆಲ್ತೀವಿ ಅಂತಾದರೆ ನಿಮ್ಮ ನಾಯಕತ್ವ ಶಕ್ತಿ ಬಂದಂಗೆ ಆಗುತ್ತೆ ನ್ಯಾಚುರಲಿ ಅಲ್ವಾ. ಹೀಗಾಗಿ ಇವತ್ತೇನು ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದಾರೆ. ಅವ್ರು ನಾಳೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಜಮೀರ್ ಅಹ್ಮದ್ ಖಾನ್ರ ನಾಯಕತ್ವದಿಂದ ಅವರು ದೂರ ಉಳಿದ್ರೂ ಓಟ್ ಬರ್ತವೆ ಅಂತಾದರೆ ಅವ್ರನ್ನ ಯಾಕೆ ಸಂಪರ್ಕದಿಂದ ಇಟ್ಕೊಳ್ತೀರಿ ಅನ್ನುವ ಒಂದು ಶುರು ಆಗುತ್ತೆ. ಒಂದು ವೇಳೆ ಸಮರ್ಥ ಭಾಳ ಕಡಿಮೆ ಓಟಿಂದ ಗೆದ್ದರೆ ನೀವು ಬೂತ್ ವೈಸ್ ಮುಸ್ಲಿಂ ಸಮುದಾಯದ ವೋಟಿಂಗ್ ಏನಾಗಿದೆ ಅನ್ನೋದು ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಒಂದು ರಿಪಲ್ಸ್ಗಳನ್ನು ಎಳಿಲಿಕ್ಕೆ ಶುರು ಆಗುತ್ತೆ. ಒಂದು ವೇಳೆ ಜಮೀರ್ ಅಹ್ಮದ್ರ ಮತ್ತು ಇದೆಲ್ಲ ಸಬುಟಾಜ್ ಆಗಿದೆ, ಕಾಂಗ್ರೆಸ್ ಸೋತ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ನ ಒಳಜಗಳ ಇನ್ನೊಂದಿಷ್ಟು ತಾರಕಕ್ಕೆ ಇರುತ್ತೆ. ಅದರಲ್ಲೂ ಈ ಮುಸ್ಲಿಂ ಸಮುದಾಯದ ಒಳಜಗಳ ಏನು ಕಳೆದ 1 ತಿಂಗಳಿನಿಂದ ನಡೀತಾ ಇದೆ, ಇದು ನಾನಾ ಸ್ವರೂಪಗಳನ್ನು ನಿಶ್ಚಿತವಾಗಿ ಪಡೆದುಕೊಳ್ಳುತ್ತೆ. ಹೀಗಾಗಿ ಅಂದರೆ ಈ ಒಳಜಗಳ ಈಗ ನಾವು ಕಳೆದ 3 ವರ್ಷ ಆಗ್ಲಿಕ್ಕೆ ಬಂತು ಮೇದಲ್ಲಿ. ಈ 3 ವರ್ಷದಲ್ಲಿ ನಾಯಕತ್ವ ಬದಲಾವಣೆಯ ಕಾರಣದಿಂದ ಸಾಕಷ್ಟು ಚಟುವಟಿಕೆಗಳು ನಡೆದಿವೆ. ಆದರೆ ಒಂದು ಸಮುದಾಯದ ರಿಪಲ್ಸ್ ಏನಿದೆ, ಒಂದು ಸಮುದಾಯದ ತಿಕ್ಕಾಟ ಈ ಸ್ವರೂಪವನ್ನು ಪಡೆದುಕೊಂಡಿದ್ದು ನಾವು ನೋಡಿರಲಿಲ್ಲ. ಇಲ್ಲಿ ಮುಸ್ಲಿಂ ಸಮುದಾಯದ ಒಟ್ಟಾರೆ ನಾಯಕರ ನಡುವಿನ ಕಿತ್ತಾಟ ನನಗೆ ಮೊದಲು ಅನ್ನಿಸ್ತಾ ಇತ್ತು, ಸರಿಯಪ್ಪ ರಿಜ್ವಾನ್ ಮತ್ತು ಸಲೀಂ ಅಹ್ಮದ್ ಮಂತ್ರಿ ಆಗಬೇಕಂತಿದ್ದಾರೆ, ಹಿಂಗಾಗಿ ಒಂದೇನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಿಲ್ಲ, ಇದು ಆಕ್ಷನ್ ಆಯ್ತಲ್ಲ, ಇದು ಆಕ್ಷನ್ ಆಗ್ತಿದೆ. ನಜೀರ್ ಅಂತ ಪೊಲಿಟಿಕಲ್ ಸೆಕ್ರೆಟರಿ, ಯೂತ್ ಕಾಂಗ್ರೆಸ್ನ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಅವರು ಬಹಳ ವರ್ಷಗಳ ಒಂದು ಒಡನಾಟ ಕಾಂಗ್ರೆಸ್ ನಾಯಕರ ಜೊತೆಗೆ ನಜೀರ್ದಿದೆ, ಅಬ್ದುಲ್ ಜಬ್ಬಾರ್ದಿದೆ. ಅವರಿಬ್ಬರನ್ನೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ಹೈಕಮಾಂಡ್ ಹೇಳ್ತು. ಹೀಗಿರುವಾಗ ನನಗನ್ಸುತ್ತೆ ಜಮೀರ್ ಅಹ್ಮದ್ ಖಾನ್ರ ಮುಂದಿನ ಹೆಜ್ಜೆ ಏನು, ಇವೆಲ್ಲವೂ ಕೂಡ ಇದೆ ಇದರಲ್ಲಿ. ಯಾಕಂದರೆ ರಿಯಾಜ್ ಅವರೇ 2028ರ ದೃಷ್ಟಿಯಿಂದ ಎಲ್ಲವೂ ಕೂಡ ಈ ದಾವಣಗೆರೆಯ ಚುನಾವಣೆ ಬಹಳ ಮುಖ್ಯ ಆಗುತ್ತೆ. ರಿಯಾಜ್ ಅವರೇ ಒಂದು ನಿಮಿಷ ಪ್ಲೀಸ್. ಬಿಜೆಪಿ ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾರೆ? ರಿಯಾಜ್ ಅವರೇ ನಮ್ಮ ಅಂತರಕ್ಕೆ ಸ್ವಲ್ಪ ಅಸಮಾಧಾನ ಸರಿ ಮಾಡ್ಕೊಳ್ಳಿ. ರಿಯಾಜ್ ಅವರೇ ನಾಗರಾಜ್ ಯಾದವ್ ರಿಯಾಜ್ ಅವರೇ, ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ SDPIಗೆ ಸಿಕ್ಕ ಟ್ರಾಕ್ಷನ್ ಇದೆಯಲ್ಲ, SDPIಗೆ ಸಿಕ್ಕ ಟ್ರಾಕ್ಷನ್ ಅದೊಂದು ನರೇಷನ್ ಬಿಲ್ಡ್ ಆಗಿತ್ತು ಅನ್ನುವ ಕಾರಣಕ್ಕೆ. ಅದರ್ವೈಸ್ ಈ ಹಿಂದೆ ಕೂಡ ದಾವಣಗೆರೆ ದಕ್ಷಿಣದಲ್ಲಿ SDPI ಕಂಟೆಸ್ಟ್ ಮಾಡಿದೆ. ಎಷ್ಟು ಓಟ್ ತಗೊಂಡಿದ್ದೀರಿ, ಏನು ಓಟ್ ತಗೊಂಡಿದ್ದೀರಿ ಅಲ್ಲಿ? ಇದೊಂದು ನರೇಷನ್ ಬಿಲ್ಡ್ ಆಗಿತ್ತು. ಆ ಕಾರಣಕ್ಕಾಗಿ ಮತಗಳಿಕೆಯ ಪ್ರಮಾಣ ಜಾಸ್ತಿ ಆಗಬಹುದು. ಮತ್ತೆ ಜನರಲ್ ಎಲೆಕ್ಷನ್ ಬಂದರೆ ಮುಸ್ಲಿಂ ಸಮುದಾಯಕ್ಕೆ ಬಿಜೆಪಿಯನ್ನು ಯಾರು ಸೋಲಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು SDPI ಮುಖ್ಯ ಆಗೋದಿಲ್ಲ ಅಂತ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ತಟ್ಟೆಯಲ್ಲಿಟ್ಟು ಪ್ಲಾಟರ್ನಲ್ಲಿ SDPIಗೆ ಅವಕಾಶವನ್ನು ಅಜಿತ್ ಅವರೇ ಆ ಕಾಲ ಬದಲಾಗಿದೆ. ಕಾಂಗ್ರೆಸ್ ಈಗ ಅವ್ರು ಹೇಳಿದ್ರಲ್ಲ, ಈಗ ನಾಗರಾಜ್ ಅವರು ಹೇಳಿದ್ರು ಗುಲಾಂ ನಬಿ ಆಜಾದ್ ಅವರನ್ನ ಹೊರಗಡೆ ಹಾಕಿದೆ, ಇದೆಲ್ಲ ಹೇಳಿದ್ರು. ಅವ್ರು ಕೆಲವೊಂದನ್ನು ಬಿಟ್ಟರು. ಇಕ್ಬಾಲ್ ಸರಡಗಿ ಅವರನ್ನ ಲೆಜಿಸ್ಲೇಟಿವ್ ಪೋಲ್ಸ್ ಎಲೆಕ್ಷನ್ ಅಲ್ಲಿ ಅಡ್ಡ ಮತದಾನ ಹಾಕಿ ಏನು ಕಾಂಗ್ರೆಸ್ನ ಅವತ್ತಿನ ಶಾಸಕರು ಸೋಲಿಸಿದ್ರು, ಅವತ್ತು ತನಿಖೆ ನಡೆದಿಲ್ಲ. ಅವತ್ತು ಯಾರನ್ನು ಹೊರಗಡೆ ಹಾಕಲಿಲ್ಲ. 17 ಮಂದಿ ಶಾಸಕರು ಸಿದ್ದರಾಮಯ್ಯರವರ ಮುಖಾಂತರ ಬಿಜೆಪಿಗೆ ಹೋಗಿ ಕಾಂಗ್ರೆಸ್ ಅನ್ನ ಕೆಳಗಡೆ ಹಾಕಿದ್ರು. ಅವಾಗ ಯಾರ ತಲೆದಂಡ ಆಗ್ಲಿಲ್ಲ. ಈಗ ತಲೆದಂಡ ಆರಂಭ ಆಗಿದೆ. ಏನೇ ಇರಲಿ, ಈ ಮುಸಲ್ಮಾನರ ಬಿಜೆಪಿಗೆ ಹೋಗ್ಲಿಲ್ಲ. ತಪ್ಪು ಮಾಹಿತಿನ ಕೊಡಬೇಡಿ, ತಪ್ಪು ಮಾಹಿತಿ ದಯವಿಟ್ಟು ಕೊಡಬೇಡಿ. ಬೈರ್ತಿ ಸುರೇಶ್ ಅವರು ಕಂಟೆಸ್ಟ್ ಮಾಡ್ತಾರೆ. ನಾಗರಾಜ್ ದಯವಿಟ್ಟು ನೀವು ಹಿರಿಯರಿದ್ದೀರಿ, ಮಾತಾಡ್ಲಿಕ್ಕೆ ಬಿಡಿ. ನೀವು ಮಾತಾಡುವಾಗ ನಾನು ಮಾತಾಡಿದ್ದೆ. ಸುಳ್ಳು ಹೇಳಬಾರ್ದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಅಲ್ಪಸಂಖ್ಯಾತರಿಗೆ ಓಟ್ ಕೊಡಬೇಡಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಕ್ಕಂಥ SDPI ಇರ್ಬೋದು ಅಥವಾ ಬಿಜೆಪಿ ಹಿಂದೂ ಹೆಸರಲ್ಲಿ ಮಾಡ್ತಕ್ಕಂಥದ್ದು ಎರಡನ್ನೂ ವಿರೋಧ ಮಾಡ್ತೇವೆ. ಆದ್ರೆ ಮುಸ್ಲಿಂ
ಹೇಳಿಲ್ಲ. ಕುರಾನ್ ಎಲ್ಲ ನೀವು ತಪ್ಪು ಮುಂದೆ ಕಥನ ಇಟ್ಕೊಂಡು ಮಾಡಬೇಡಿ. ಬಿಜೆಪಿ ಈ ಮತ BJP ತರ ಹಾಕ್ಬೇಡಿ, ಅವ್ರು ಹಿಂದೂಗಳ ಪರ ಮಾತಾಡ್ತಾರೆ, ಈ ಮುಸ್ಲಿಮ್ಗಳ ಪರ ಮಾತಾಡ್ತಾರೆ. ಈ ಸಮಾಜದಲ್ಲಿ ಹೊಡಿತಕ್ಕಂಥ ನಾಗರಾಜ್ ಯಾದವ್ ಒಂದು ನಾಗರಾಜ್ ಅವರೇ ಸಹಿಸ್ಕೊಳ್ಳಿ. ನಾಗರಾಜ್ ಯಾದವ್ ಇನ್ಕ್ಲೂಸಿವ್ ನಂಬಿಕೆ ಇಟ್ಕೊಂಡಿರೋರು ನಾಗರಾಜ್ ಯಾದವ್ ನೀವು ಮುಸ್ಲಿಮರ ಮಾತನ್ನ ದಾವಣಗೆರೆ ದಕ್ಷಿಣದಲ್ಲೂ ಕೇಳಿಸ್ಕೊಳ್ಳಿಲ್ಲ, ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲೂ ಕೇಳಿಸ್ಕೊಳ್ಳಲ್ಲ. ಆಪಾದನೆ ಮಾಡಿದಾಗ ನೀವು ಮುಸ್ಲಿಮರ ಮಾತು ದಾವಣಗೆರೆ ದಕ್ಷಿಣದಲ್ಲೂ ಕೇಳಲಿಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸ್ಟುಡಿಯೋದಲ್ಲೂ ಕೇಳ್ತಾ ಇಲ್ಲ ಅನ್ನೋ ನಾವು ಕೇಳ್ತಾ ಬಿಡ್ರಿ ಇದ್ದೇವೆ. ಮುಖ್ಯಮಂತ್ರಿಗಳು ಇಲ್ಲ ಸಲ ಆರೋಪಗಳನ್ನ ಮಾಡಬಾರದು ಅಂತೇಳಿ ನನ್ನ ಸ್ನೇಹಿತರಿಗೆ ಮನವಿ ಮಾಡ್ತಾ ಇದ್ದೇನೆ. ಒಂದ್ ನಿಮಿಷ ನಾಗರಾಜ್ ಅವರೇ, ಆಯ್ತಪ್ಪ. ಇಕ್ಬಾಲ್ ಸರಡಗಿ ಅವರನ್ನ 2012ರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ರು. ಯಾರು ತಲೆದಂಡ ಆಯ್ತು? ಶಾಮನೂರವರು, ಶಿವಶಂಕರಪ್ಪರವರು ರಾಘವೇಂದ್ರ ಅವರಿಗೆ ಮತ ಹಾಕಿ ಅಂತ ಹೇಳಿ ಓಪನ್ ಆಗಿ ಹೇಳಿಕೊಂಡ್ರು. ಯಾರು ತಲೆದಂಡ ಆಯ್ತು? ತಲೆದಂಡ ಆಗ್ಬೇಕಾದಾಗ ಆಗಿಲ್ಲ. ಮುಸಲ್ಮಾನರು ಎಲ್ಲ ಒಂದ್ ಕಡೆ ಸೀಟು ಕೇಳಿದಾಗ ತಲೆದಂಡ ಆಗ್ತದೆ. ಹಾಗಾಗಿ ಅಜಿತ್ ಅವರೇ, ಚುನಾವಣೆಯ ಕಾವು ಇದೇ ರೀತಿ ಇರುತ್ತೆ. ಇನ್ನೂ ಒಂದು ಚುನಾವಣೆ ಬರುವಾಗ 28ರ ಚುನಾವಣೆ ನೀವು ಬರೆದಿಟ್ಟುಕೊಳ್ಳಿ. ಹಲವು ಕ್ಷೇತ್ರದಲ್ಲಿ SDPI ಕಾಂಗ್ರೆಸ್ಗೆ ತಲೆನೋವಾಗ್ಲಿಕ್ಕಿದೆ, ಮುಸಲ್ಮಾನರ ನಿಲುವು ತಲೆನೋವಾಗ್ಲಿಕ್ಕಿದೆ. ಕಾಂಗ್ರೆಸ್ ಈವರೆಗೆ ಬಯಸಿತ್ತಲ್ಲ, ನಾವು ಆಗ ಹೇಳಿದ್ರಲ್ಲ, ಗಾಢ ನಿದ್ರೆಯಲ್ಲಿದ್ರು ಕೂಡ ನಮ್ಗೆ ಬಂದು ಓಟ್ ಹಾಕ್ತಾರೆ ಅಂತೇಳಿ. ಆ ಕಾಲವನ್ನು SDPI ಬದಲಾಯಿಸಿದೆ. ಜನ ಜಾಗೃತರಾಗಿದ್ದಾರೆ, ಮುಸಲ್ಮಾನರು ಜಾಗೃತರಾಗಿದ್ದಾರೆ. ನಾವು ಈಗಾಗಲೇ ಜನರನ್ನ ಇನ್ನಷ್ಟು ಜಾಗೃತಿಗೊಳಿಸುವಂತಹ, ಸಮುದಾಯಗಳ ಒಳಗಡೆ ಜಾಗೃತಿಗೊಳಿಸುವಂತ ಕೆಲಸವನ್ನು ಮಾಡ್ತೇವೆ. ನಾವು ಮಾತ್ರ ಅಲ್ಲ, ಆ ಮೂಲಕ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿಗೆ ಪರೋಕ್ಷ ಕಾರಣವಾದ್ರೂ ಪರವಾಗಿಲ್ಲ ಅನ್ನೋ ನಿಲುವಿಗೆ ಬಂದಿದ್ದೀರಾ ಸರ್? ನೋಡಿ ಸರ್, ನಾವೊಂದು ಹೇಳ್ತೇನೆ, 2B ಮೀಸಲಾತಿಯನ್ನ ಬಿಜೆಪಿ ತೆಗೆಯಿತ್ತು, ಕಾಂಗ್ರೆಸ್ ಕೊಟ್ಟಿತ್ತ. ಹಿಜಾಬ್ ನಿಷೇಧವನ್ನ ಬಿಜೆಪಿ ಮಾಡಿತ್ತು, ಕಾಂಗ್ರೆಸ್ ಮತ್ತೆ ಕೊಟ್ಟಿತ್ತ. ಎರಡೂ ಕೂಡ ಒಂದೇ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ. ನಮಗೆ ಇಲ್ಲಿ ಬೇಕಾಗಿರುವಂತದ್ದು ನಮ್ಮ ಮುಸಲ್ಮಾನರ ನೈಜ ಸಮಸ್ಯೆಯನ್ನು ಮಾತಾಡುವಂಥವ್ರು ಹೊರತು ಅಡ್ಜಸ್ಟ್ ಮಾಡುವಂಥವ್ರು ನಮಗೆ ಬೇಡ. ರಿಜ್ವಾನ್ ರಂತವರು, ಸಲೀಂ ಅಹಮದ್ ರಂತವರು ಅವಕಾಶಕ್ಕೆ ಬಂದಾಗ ಮುಸ್ಲಿಂ ನಾಯಕರನ್ನೇ ಏನು ಇದು ಮಾಡುವಂತದ್ದು ಅಲ್ಲ, DKಶಿಗೋಸ್ಕರ ಜಮೀರ್ ಅಹಮದ್ ಅವ್ರ ನಾಯಕರು ಅಂತ ಒಪ್ಕೊಳ್ತೀರಾ? ಆ ರೀತಿ ಮಾಡುವಂತ MLAಗಳು ಬೇಡ. ಜಮೀರ್ ಅಹಮದ್ ನಾಯಕರು ಅಂತ ಒಪ್ಕೊಳ್ತೀರಾ? ಏನ್ ಸರ್, ಜಮೀರನ ನಾಯಕ ಅಂತ ಒಪ್ಕೋತೀರಾ? ಸಮುದಾಯದ ಪರ ಯಾರೆಲ್ಲ ಮೊನ್ನೆ ಮುಸ್ಲಿಂ ಸಮುದಾಯಕ್ಕೆ ಬೇಕಾಗಿ ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಸಮುದಾಯದ ನಾಯಕರು ಸರ್. ಯಾರೆಲ್ಲ ಮುಸ್ಲಿಂ ಹಿಡಿದಿದ್ದಾರೆ ಅವರೆಲ್ಲ ಮುಸ್ಲಿಂ ಸಮುದಾಯದ ನಾಯಕರು. ಈಗ ಜಮೀರ್ ಅಹಮದ್ ನಾಯಕರ ಈಗ ಒಂದು ನಿಮಿಷ ಪ್ರಶಾಂತ್ ಸರ್, ಹಾಗಿದ್ರೆ ಕಾಂಗ್ರೆಸ್ನವರು ಮಾಡ್ತಿರೋ ಆರೋಪ ಕರೆಕ್ಟ್. ಅವ್ರು ಹೇಳ್ತಿದ್ದಾರೆ ಮಾಡಿದ್ದಾರೆ ಅಂತ, ನೀವು ಹೇಳ್ತಿದ್ರಿ ಜಮೀರ್ ಅಹಮದ್ ನಮ್ಮ ನಾಯಕರು ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದೀರಿ. ಜಮೀರ್ ಅಹಮದ್ ಅವರ ಫಂಡಿಂಗ್ ಅಗತ್ಯ ಇಲ್ಲ ಸರ್. ನೋಡಿ, ಜಮೀರ್ ಅಹಮದ್ ರವರು ಸೀಟು ಕೇಳಿದ್ರು ಅಂತ ಹೇಳಿದಾಗ ಅವರ ಫಂಡಿಂಗ್ ನಮ್ಗೆ ಅಗತ್ಯ ಇಲ್ಲ. ಜಮೀರ್ ಅಹಮದ್ ರವರು ಇಲ್ಲಿ ಏನು ಮಾಡ್ತಾ ಇದೆ, ಚುನಾವಣೆಯಲ್ಲಿ ಫಂಡಿಂಗ್ ಅಂತಂದ್ರೆ ಬರೀ ಫಂಡಿಂಗ್ ಅಲ್ಲ, ನರೇಟಿವ್ ಸೆಟ್ ಮಾಡಿಕೊಟ್ರೆ ನಿಮ್ಗೆ, ನರೇಟಿವ್ ಸೆಟ್ ಆಯ್ತಾ ನಿಮ್ಗೆ? ಸ್ನೇಹಿತರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ನಿಮಿಷ ರಿಯಾಜ್ ಅವರೇ, ಆವಾಗಿನಿಂದ ಕಾಂಗ್ರೆಸ್ ವಕ್ತಾರ ನಿಮ್ಮನ್ನ ಕೇಳಬೇಕು ಅಂತಿದ್ದಾರೆ. ಕ್ವಿಕ್ ಆಗಿ ಅಂದ್ರೆ ಶಾರ್ಟ್ ಆಗಿ STP ಸ್ನೇಹಿತರು ನಾನು ಕೇಳ್ತೀನಿ, ತಾವು ಮಾತಾಡಿದ್ರೆ ಮುಸ್ಲಿಂ ಅಂತ ಹೇಳ್ತೀರಿ. ನೀವು ಯಾವ ಸೆಕ್ಯುಲರ್ ಆಗುತ್ತೆ? ನಿಮಗೂ RSSಗೆ ನಿಮಗೂ ಬಿಜೆಪಿಗೆ ಏನು ಡಿಫ್ರೆನ್ಸ್ ಆಗಾದ್ರೆ? ನಾವು ಎಂದೂ ಕೂಡ ಮುಸ್ಲಿಮು, ಹಿಂದೂ, ಬ್ಯಾಕ್ವರ್ಡು, ದಲಿತ ಅಂತ ಮಾತಾಡಲಿಲ್ಲ. ಆದರೆ ನೀವು ಇವತ್ತು ಮಾತಾಡುವಾಗ ಹೇಳ್ತಾ ಇದ್ರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ, ಕಾಂಗ್ರೆಸ್ಗೆ ಇದು ಮಾಡ್ತೀವಿ, ನಾವು ಮುಸ್ಲಿಂನವರ. ನೀವು ಬರೀ ಮುಸ್ಲಿಂ ಲೀಗ್ ಪಾರ್ಟಿಯಾ ನಿಮ್ದು? ನೀವು ಬಂದು ಮಾತಾಡ್ತಾ ಇದ್ರಿ, ಮೊನ್ನೆ ಕ್ಯಾಂಡಿಡೇಟ್ ಬಂದು ಮಾತಾಡ್ತಾ ಇದ್ರು. ಕನ್ವೆ ಆಗಿದೆ, ಕ್ವಶನ್ ಕನ್ವೆ ಆಗಿದೆ, ಬ್ಯಾಕ್ವರ್ಡ್ ಪರ ಹೋರಾಟ ಮಾಡಿದೀವಿ, ಅಲ್ಪಸಂಖ್ಯಾತರ ಪರ ಹೋರಾಟ ಮಾಡಿದೀವಿ, ಕ್ವಶನ್ ಕನ್ವೆ ಆಗಿದೆ ರೀ. ಐಡಿಯಾಲಜಿ ನಾವು ಎಲ್ಲರನ್ನು ಒಳಗೊಂಡ ರಾಜಕಾರಣ, ನಿಮ್ದು ಮುಸಲ್ಮಾನರ ರಾಜಕಾರಣನಾ? ಇನ್ನು 3 ನಿಮಿಷ ಇದೆ ನಂಗೆ ಟೈಮ್, ಇನ್ನು 3 ನಿಮಿಷ ಟೈಮ್ ಇದೆ ನನಗೆ. ಎಸ್ ರಿಯಾಜ್. ನಾಗರಾಜ್ ಅವರೇ, ಮುಸ್ಲಿಮರ ಪರವಾಗಿ ಅಥವಾ ಅವರ ಹಕ್ಕುಗಳಿಗಾಗಿ ಮಾತಾಡಿದ್ರೆ ಅದು ಹೇಗೆ ಸೆಕ್ಯುಲರಿಸಂಗೆ ವಿರುದ್ಧ ಆಗುತ್ತೆ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಮಾತಾಡಿದ್ರು, ಎಲ್ಲರ ಪರ ಮಾತಾಡಿದ್ರು, ವಿರುದ್ಧವಾದದ್ದು ಎಲ್ಲರ ಪರ ಮಾತಾಡಿದ್ರು, ಸಂವಿಧಾನವನ್ನ ಎಲ್ಲರಿಗೂ ಕೊಟ್ಟರು. ನೀವು ರಿಯಾಜ್ ಅವರು ಹಾಗಾದ್ರೆ ಹಿಂದೂಗಳ ಹಕ್ಕಿನ ಪರವಾಗಿ ಬಿಜೆಪಿ ಅವರು ಮಾತಾಡಿದ್ರೆ ಹೆಂಗೆ ಸೆಕ್ಯುಲರಿಸಂ ವಿರುದ್ಧ ಆಗುತ್ತೆ ಸರ್?
ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾರು ನಾನು ಕೂಡ ಹಿಂದೂಗಳಿಗೆ ದಿನೇಶ್ ಕನ್ಯಾಡಿ ಕೊಲೆ ಆದಾಗ ನಾನು ಮಾತಾಡಿದ್ದೇನೆ. ಸೌಜನ್ಯ ಹೋರಾಟದಲ್ಲಿ ನನ್ನ ಮೇಲೆ ಕೇಸ್ ಆಗಿದೆ. ಕೇಸ್ ತಗೊಂಡು ಮಾತಾಡಬೇಡಿ. ನೀವು ಬಿಜೆಪಿ ತರ ಕಮ್ಯುನಲ್ ಅನ್ನು ಒಪ್ಕೊಳ್ಳಿ. ಇವತ್ತು ನೀವು ನೋಡಿ ಸರ್, ಅಲ್ಲ ರುದ್ರೇಶ್ ಕೊಲೆ ಮಾಡಿದ್ದಾರೆ, ಪುಟ್ಟಪ್ಪನ್ ಕೊಲೆ ಮಾಡಿದ್ದಾರೆ. ಅವರು ಮುಸ್ಲಿಂ ಅಭ್ಯರ್ಥಿಗೆ ಮತ ನೀಡಬೇಕು. ಬಿಜೆಪಿಯವರೇ ಕೊಲೆ ಮಾಡಿದ್ದು. ಅದು ಬಿಡಿ, ಮುಸ್ಲಿಂ ಅಭ್ಯರ್ಥಿಗೆ ದೊಡ್ಡ ಸಾಚಾಗಿಳ್ತಾರ ಓಟ್ ಕೇಳೋದೆಲ್ಲ ಬೇಡ. ಯಾರೇ ಧರ್ಮಾರದ ರಾಜಕಾರಣ ಮಾಡಿದ್ರೆ ಮುಸ್ಲಿಮರು ಹೇಳಿಲ್ಲ. ತಪ್ಪು ಸಂದೇಶ ದಯವಿಟ್ಟು ಕೊಡಬೇಡಿ. ಅಜಿತ್, ದಾವಣಗೆರೆ ದಕ್ಷಿಣದಲ್ಲಿ ನಡೆದಿದ್ದೇ ಧರ್ಮಾಧಾರಿತ ರಾಜಕಾರಣ. ಧರ್ಮಾಧಾರಿತ ಮುಸಲ್ಮಾನರು ಟಿಕೆಟ್ ಕೇಳಿದ್ರೆ ತಪ್ಪೇನಿದೆ? ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ವೋಟ್ ಹಾಕೋದಿಲ್ಲ ಅನ್ನೋ ಹಕ್ಕು ಇದೆ ಅವರಿಗೆ. ಇರ್ಲಿ, ಅದು ಹಾಕಿದ್ದಾರೆ. ಮುಸಲ್ಮಾನರು 4ನೇ ತಾರೀಕು ಡಿಸೈಡ್ ಆಗುತ್ತೆ. ಬಿಡಿ, ಮತ್ತೆ ನಿಮ್ ಹೈಕಮಾಂಡ್ ಹೇಳ್ಬಿಟ್ಟಿದ್ರಿ, ಡಿಬೇಟ್ ಆಗ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು 4ನೇ ತಾರೀಕು ರಿಸಲ್ಟ್ ನೋಡ್ಕೊಂಡು ಆಕ್ಷನ್ ತಗೊಳ್ಳೋಣ ಅಂತ ನಿಮ್ ಹೈಕಮಾಂಡ್ ಹೇಳ್ಬಿಟ್ಟಿದ್ರಿ. ಇವತ್ತಾಗ ಡಿಬೇಟ್ ಮಾಡ್ತಿದ್ದೀವಿ. ಎಸ್ಟಿಪಿ ಅವರು ಸಿದ್ದರಾಮಯ್ಯ ಅವರ ಮೇಲೆ ಆರೋಪಣೆ ಮಾಡ್ತಾರಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಸರ್, ಒಂದು ನಿಮಿಷ ಸರ್. ನಾಗರಾಜ್ ಯಾದವ್ ಗುರುತರವಾದ ಆರೋಪವನ್ನ ತಮ್ಮ ಪಕ್ಷದ ಈ 3 ಜನ ನಾಯಕರು ಕೆಪಿಸಿಸಿ ಆಫೀಸ್ ನಲ್ಲಿ ಮಾಡಿದ್ರು. SDPI ಫಂಡ್ ಮಾಡಿದ್ದಾರೆ, ನಮ್ಮ ವಿರುದ್ಧ ಹುನ್ನಾರ ನಡೆದಿದೆ, ಷಡ್ಯಂತ್ರ, ಅದೇನು ಗುರುತರವಾದ ಆರೋಪ ಆಗಿರಲಿಲ್ಲ. ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳಿತ್ತು. ಅವ್ರು ಟಿಕೆಟ್ ಕೇಳಿದ್ದು ನಿಜ, ಆಗಿರ್ತಕ್ಕಂಥ ಸರಿ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಿಸಲ್ಟ್ ಅದಕ್ಕೆ ಬಗ್ಗೆನೂ ಆಶ್ಚರ್ಯ. ಇಷ್ಟು ವರ್ಷಗಳಾದರೂ ಅವ್ರಿಗೆ SDPI ಮುಸ್ಲಿಂ ಪಾರ್ಟಿ ಅಂತ ಗೊತ್ತಿಲ್ವಾ? ಅವರು ದಲಿತರ ಹಿತವನ್ನು ಕಾಯುವ ಪಾರ್ಟಿ ಅಂತ ಅವರು ಭ್ರಮೆಯಲ್ಲಿದ್ದರೆ ನನಗಂತೂ ಅರ್ಥ ಆಗಲಿಲ್ಲ. ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಗೊತ್ತು SDPI ಇಸ್ ಅ ಮುಸ್ಲಿಂ ಪಾರ್ಟಿ ಅಂತ. ನಿಮ್ಗೆ ಯಾಕೆ ಡೌಟ್? ಮತ್ತೆ ನಿಮ್ಗೆ ಯಾಕೆ ಹಿಂದೂಗಳ ಪರ ಓಟ್ ನಾಗರಾಜ್ ಯಾದವ್ ಸಮಯ ಮುಗಿದಿದೆ. ನಾಗರಾಜ್ ಯಾದವ್ ಅವರನ್ನು ಮಾತಾಡೋದು. ನಾಗರಾಜ್ ಯಾದವ್ ಮಾತಾಡಿದ್ರು. ಬಿಜೆಪಿ ಅವರು ಹಿಂದೂಗಳ ಪರ ಅಂತ ಓಟ್ ಕೇಳ್ತಾರೆ, SDPIನವರು ಮುಸ್ಲಿಂ ಪರ ಅಂತ ಓಟ್ ಕೇಳ್ತಾರೆ, ನಾವು ಬಡವರ ಪರ ಅಂತ ಓಟ್ ಕೇಳ್ತೀವಿ ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಬಡ ವರ್ಸಸ್ ಶ್ರೀಮಂತನೂ ಒಂದು ಚರ್ಚೆ ಇತ್ತು. ಇಲ್ಲ, ಆದ್ರೆ ಬಡವರೆಲ್ಲೂ ಕಾಂಗ್ರೆಸ್ ಪರ ಓಟ್ ಕೊಟ್ಟಿದ್ದಾರೆ. ಬೂತ್ ವೈಸ್ ರಿಸಲ್ಟ್ ಕೊಡ್ಲಿಕ್ಕೆ ತಯಾರಿದ್ದೇನೆ. ರಿಸಲ್ಟ್ ಬಂದಾಗ ಮಾತಾಡೋಣ. SDPIಗೆ 3000 ಓಟ್ ಬರೋದಿಲ್ಲ. ಬಡವ ವರ್ಸಸ್ ಶ್ರೀಮಂತ ಚರ್ಚೆಯೂ ಇತ್ತು ದಾವಣಗೆರೆಯಲ್ಲಿ. ನೋಡೋಣ ಏನಾಗುತ್ತೋ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.